ಸಾಯಿಸ್ಬೇಕು ಅನ್ನೋ ನರಳಿ ಸಾಯಬೇಕು ಅನ್ನೋ. ತಂಗಿಯಣ್ಣಿಗೆ ಮಾಡಿದರೆ ಅವನನ್ನು ಕೂಡ ಹಾಗೆಯೇ ಮಾಡಬೇಕು. ಕೈ ಸಹ ಕಡಿಬೇಕು, ಕಾಲು ಸಹ ಕಡಿಬೇಕು ಅನ್ನೋದು, ನರಳಿ ಸಾಯಬೇಕು ಅನ್ನೋ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಲಾವಣ್ಯ ಕೇಸ್ ತುಂಬ ಸೆನ್ಸಿಬಲ್ ಕೇಸ್. ಈ ಥರದೊಂದು ಘಟನೆ ನಡೆಯಬಾರ್ದಿತ್ತು. ಇಡೀ ಕರ್ನಾಟಕದಾದ್ಯಂತ ಒಂದು ಆಕ್ರೋಶ ಕೇಳಿ ಬರ್ತಾ ಇರೋದು. ಒಬ್ಬ ಪರಮ ನೀಚ, ಪಾಪಿ, ದುಷ್ಟ, ದುರುಳ, ಒಂದು ಅಮಾಯಕ ಕುಟುಂಬದ ಒಂದು ಪ್ರೀತಿಯ ಕರುಳ ಬಳ್ಳಿಯನ್ನು ಕಿತ್ಕೊಂಡ್ರು. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಇತ್ತೀಚಿನ ಅನೇಕ ಪ್ರಕರಣಗಳು. ನಿಮಗೆ ನೇಹಾ ಹಿರೇಮಠ ಅವರಿಂದ ಇಲ್ಲಿಯವರೆಗೂ ಕೂಡ ಲಾವಣ್ಯವರೆಗೂ ಕೂಡ ಆ ಹಾದಿ ಹೇಗೆ ಸಾಗ್ತಾ ಇದೆ, ಇಂದಿನ ಯುವಕರ ಮನಸ್ಥಿತಿ ಯಾವ ರೀತಿಯಾಗಿ ಬದಲಾಗ್ತಾ ಇದೆ ಅಂತ. ತನ್ನ ಪ್ರೀತಿಯ ಮಗಳನ್ನು ಕಳೆದುಕೊಂಡಂಥ ನತದೃಷ್ಟ ಕುಟುಂಬ, ತನ್ನ ಪ್ರೀತಿಯ ತೆಂಗಿನ ಕಳೆದುಕೊಂಡಂಥ ಅಕ್ಕ, ಜೊತೆಗೆ ನಿಮಗೆ ಆ ಘಟನೆ ಹೇಗೆ ನಡೀತು ಅನ್ನೋದು ನಿಮಗೆ ಗೊತ್ತಿದೆ. ನಾನು ಸ್ವತಃ ಅನೇಕ ಸರಣಿ ವಿಡಿಯೋಗಳ ಮುಖಾಂತರ ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇವತ್ತು ಅವ್ರ ಕುಟುಂಬದ ಜೊತೆ ಮಾತನಾಡ್ತಾ ಇದ್ದೀನಿ. ಅನೇಕರು ಅನೇಕ ರೀತಿಯಾದಂಥ ಆರೋಪಗಳು, ಸರಣಿ ಆರೋಪಗಳನ್ನು ಮಾಡ್ಬೋದು. ಕಮೆಂಟ್ಸ್ ಮುಖಾಂತರವಾಗಿ ನಿಮ್ಮದೇ ಆದಂಥ ಅಭಿಪ್ರಾಯಗಳನ್ನು ಕೂಡ ತಳೀಬಹುದು. ಏನು ಆಗ್ತಾ ಇತ್ತು, ಏನು ಓಡ್ತಾ ಇತ್ತು ಅಂತ. ಕೆಲವೊಂದು ಎಲ್ಲೋ ಒಂದು ಕಡೆ 4 ವರ್ಷಗಳ ಹಿಂದಿನ ಪ್ರೀತಿ ಅಲ್ಲಿಗೆ ಮುಗಿದಿದೆ, ಬ್ರೇಕಪ್ ಆಗಿದೆ, ಅಲ್ಲಿಗೆ ಅದನ್ನು ತಡೆ ಒಡ್ಲಾಗಿದೆ. ಅಲ್ಲಿಂದ ಒಂದು ಹೊಸ ಜೀವನ ಹುಡುಗನಿಗೂ ಕೂಡ ಇತ್ತು. ಆದರೆ ಆತ ಎಲ್ಲೋ ಇತ್ತೀಚೆಗೆಲ್ಲೋ ಒಂದು ಕಡೆ ಭೇಟಿಯಾದ, ಅದಾದಮೇಲೆ ಮತ್ತೆ ಪ್ರೀತಿ ಮರುಕಳಿಸ್ತು. ಈ ಥರದ ಅನೇಕ ಸಣ್ಣ ಪುಟ್ಟ ಕಥೆಗಳು ನಿಮ್ಮ ತಲೆಯಲ್ಲಿ ಏನು ಬೇಕಾದ್ರೂ ಓಡ್ತಾ ಇರ್ಬೋದು. ಜೊತೆಗೆ ಅವರು ಹುಡುಗನ ಫ್ಯಾಮಿಲಿಯವ್ರನ್ನ ಕೂಡ ಸಂದರ್ಶನ ಮಾಡಿದಾಗ ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿರ್ಬೋದು. ಬಟ್ ಅನೇಕ ಗೊಂದಲಗಳನ್ನು ಕೂಡ ಸ್ವಲ್ಪ ಜನರಿಗೂ ಕೂಡ ಗೊತ್ತಾಗಲಿ ಅಂತ. ನಿಜಕ್ಕೂ ಕೂಡ ಯಾರೂ ಊಹೆ ಮಾಡಿರಲಿಲ್ಲ ಸರ್. ನಿಮಗೂ ಕೂಡ ದೊಡ್ಡ ಆಘಾತ, ಭಾರಿ ದೊಡ್ಡ ಆಘಾತ. ಆ ಕ್ಷಣ ಆ ಸುದ್ದಿ ನಿಮ್ಮ ಕಿವಿ ಬಂದು ಬಡ್ದಾಗ ಅದು ಹೇಗಿತ್ತು, ಅಲ್ಲಿ ಏನಾಯಿತು, ಭಾಳ ಜನಕ್ಕೆ ಆ ಥರದೊಂದು ಕುತೂಹಲ ಇದ್ದೇ ಇದೆ. ನಿಮ್ಮ ಮಗಳು ನಿಮಗೆ ಗೊತ್ತಿದೆ. ನಾನು ಹಾಸ್ಪಿಟ್ಲವ್ರನ್ನೂ ಕೂಡ ಮಾತನಾಡಿಸಿದ್ದೀನಿ. ಅವ್ರು ತುಂಬ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಮೊಬೈಲ್ನೇ ಯೂಸ್ ಮಾಡ್ತಾ ಇರಲಿಲ್ಲ ಅಂತ. ಅಷ್ಟು ತುಂಬ ಮೃದು ಸ್ವಭಾವ ಮತ್ತು ಆ ಥರದ್ದು ಯಾವ್ದು ಸಂಘ ಸಹವಾಸ ಆ ಮಟ್ಟಕ್ಕೆ ಹೋಗೋವಂಥದ್ದು ಇದ್ದಿದ್ದಿಲ್ಲ. ಬಟ್ ಏನಾಯಿತು ಸರ್, ನೀವು ನೋಡಿದ ಹಾಗೆ ಏನಿದು ಈ ಮಟ್ಟಿಗಿನ ಆಕ್ರೋಶ ಯಾಕೆ, ಈ ಮಟ್ಟಿಗಿನ ಸೇಡೆ ಯಾಕೆ? ಅವನ ಮನಸ್ಥಿತಿ ಸರಿ ಇರಲಿಲ್ವಾ? ಸೈಕೋತನದ ಮನಸ್ಥಿತಿನ ಏನು ಹೇಳ್ತೀರಿ ಸರ್? ಅದು ನಮಗೆ ಅವನು ಮಾಡುವವರೆಗೆ ನಮಗೆ ಗೊತ್ತೇ ಇಲ್ಲ. ಅವರು ಈಗ ಏನೇನು ಇದು ಹೇಳ್ತಾರೆ, ನಾವು ಅವರ ಮನೆಗೆ ಹೇಳಿದ್ದೇನೆ, ಅವರಿಗೆ ತಿಳಿಸಿದ್ದೇನೆ, ಹೀಗೆ ಆಗಿದೆ 4 ವರ್ಷದಿಂದ, ಅದೆಲ್ಲ ಸುಳ್ಳು. ಈಗ ಅವರು ಟ್ರೀಟ್ಮೆಂಟ್ ಕೊಡ್ತಿರ್ತಾರೆ ಹಾಗೆ. ಅಂದರೆ ನಿಮಗೆ ದೂರದ ಸಂಬಂಧಿ ಅಂತ ಕೇಳ್ಪಟ್ಟ, ಹೌದಾ ಸರ್? ಹೌದೌದು. ಅವನು ಬರ್ತಿರ್ಲಿಲ್ಲ. ಅವನ ಚಿಕ್ಕಮ್ಮನ ಮನೆ ಇಲ್ಲಿ ಕೆಳಗಡೆ, ಓಕೆ. ಅಲ್ಲಿಗನು ಬರ್ತಿರ್ಲಿಲ್ಲ. 4-5 ವರ್ಷ ಆಯಿತು ಅವನು ಬರದೆ. ನೀವು ನೋಡಿದ್ದುಂಟು ಅವನ್ನ? ಉಂಟು ಚಿಕ್ಕವನಿರುವಾಗ ಉಂಟು. ಓಕೆ ಓಕೆ ಓಕೆ. ಈಗ ಒಂದು 6 ವರ್ಷ ಆಯಿತು ನೋಡದೆ ನಾನು. 6 ವರ್ಷ ಆಯ್ತು. 6 ವರ್ಷ. ಮತ್ತು ಈ 4 ವರ್ಷದ ಕಥೆಗಳು ಸರ್, ಅದ್ರ ಬಗ್ಗೆ ಸ್ವಲ್ಪನಾರು ನಿಮಗೆ ಏನಾದ್ರು ಅರಿವಿತ್ತಾ ಅಥವಾ ಏನಾದರೂ ಚರ್ಚೆಗಳಾಗಿತ್ತು? ಏನಿಲ್ಲ, ಅದು ಸುಳ್ಳು. ಈಗ ಅವರ ತಂದೆ ತಾಯಿ ಹೇಳ್ತಾರೆ, ನಾವು ಅವರಿಗೆ ಫೋನ್ ಮಾಡಿ ಹೇಳಿದ್ದೇನೆ, ನನಗೆ ಹೇಳಿದ್ದಾರೆ ಅಂತ. ಅದೆಲ್ಲ ಈಗ ಸುಳ್ಳು. ಇದು ಅವರು ವಿಡಿಯೋದವರ ಹತ್ರ ಹೇಳುವುದು ಗೊತ್ತೇ ಇಲ್ಲ ನಮಗೆ. ಬೇಡ, ಅವರ ಚಿಕ್ಕಮ್ಮನ ಹತ್ರ ಹೇಳ್ಬೋದಿತ್ತಲ್ಲ. ಅವನ ಚಿಕ್ಕಮ್ಮ ಇಲ್ಲೇ ಇರುವುದು. ಅವರ ಫ್ಯಾಮಿಲಿಯವರೆಲ್ಲ ನಮ್ಮ ಮನೆಗೆ ಬರ್ತಾರೆ. ಅವನೇ ಬರುವುದಿಲ್ಲ ಅಷ್ಟೇ, ಇಲ್ಲಿಗೂ ಬರುವುದಿಲ್ಲ ಅವನ ಚಿಕ್ಕಮ್ಮನ ಮನೆಗೆ. ಅವನಿಗೆ ತಿಳಿಸಬಹುದಿತ್ತಲ್ಲ ಹೀಗೆ ಉಂಟಂತ. ಇದು ಸುಳ್ಳೆ. ಈಗ ಪೊಲೀಸಿನವರು ಮೊಬೈಲ್ ಎಲ್ಲ ಚೆಕ್ ಮಾಡ್ತಾರಲ್ಲ, ಗೊತ್ತಾಗ್ತದಲ್ಲ ಯಾರು ಇದ್ದಾರೆ ಯಾರು ಇಲ್ಲ ಅಂತ. ನೇರವಾಗಂತೂ ಇತ್ತೀಚೆಗೆ ಸಂಪರ್ಕ ಇಲ್ಲವೇ ಇಲ್ಲ. ಇಲ್ಲ. ಇವೆಲ್ಲ ಸುಮ್ಮನೆ ಕೇಳಿ ಬರ್ತಾರ ಆರೋಪಗಳು. ನೋಡಿದ್ದೆ ಅವಲ್ಲ ಬಸ್ಸಲ್ಲಿ, ಇಲ್ಲ ಹಾಗೆ ಅವರು ನೋಡಿದಾಗೆ ಇವಳಿಗೆ ಫೋನ್ ಮಾಡಿದ್ರು ಅಕ್ಕನಿಗೆ, ಹೀಗೆ ಆಯಿತು ಅಂತ. ಪುನೊಮ್ಮೆ ಇಳಿದು ಹೋದಂತೆ, ಪುನಃ ಬ್ಯಾಗ್ ತಗೊಂಡು ಬಂದು ಹೀಗೆ ಮಾಡಿದ್ದು. ಸೊ ಒಂದು ಸೂಕ್ಷ್ಮವಾಗಿ ತಂದೆ ತಾಯಿಗಳಿಗೆ ಏನಾದರೂ ಗೊತ್ತಾಗ್ತಾ ಇರುತ್ತೆ. ನಾನು ಅವ್ರನ್ನೆಲ್ಲ ಮಾತಾಡ್ಸೋದಕ್ಕಿಂತ ಮುಂಚೆ ನಿಮಗೆ ಮಾತಾಡ್ತೀನಿ. ತಂದೆ ಅಥವಾ ತಾಯಿ ಕೆಲಸಕ್ಕೆ ಹೋಗ್ತಿರ್ತಾರೆ, ಬರ್ತಿರ್ತಾರೆ. ನೀವು ಕೆಲಸ ಕಳಿಸೋ ಉದ್ದೇಶನೂ ಕೂಡ ಇದ್ದಿಲ್ಲ ಅಂತಲೂ ಕೂಡ ಮಾಧ್ಯಮಗಳಲ್ಲಿ ಹೇಳಿದಿರಿ. ಬಟ್ ಏನಾದರೂ ಆ ಥರದ್ದು ಏನಾದರೂ ಸೂಕ್ಷ್ಮವಾಗಿ ನೀವು ಕಂಡುಕೊಂಡಿದ್ರಾ? ಅವಳಿಗೆ ಒಂದು ಸ್ವಲ್ಪ ಅನ್ಕಂಫರ್ಟ್ ಇದ್ದಾಳೆ ಇತ್ತೀಚೆಗೆ, ಯಾಕೋ ಒಂದು ಸ್ವಲ್ಪ ಏನೋ ಸ್ವಲ್ಪ ಡಿಪ್ರೆಷನ್ ಹೋಗಿದ್ದಾಳೆ, ಆ ಥರದ್ದು ಏನು ನೀವೇನು? ಖುಷಿಯಲ್ಲೇ ಇದ್ರು. ಯಾವ ಇದು ಇದ್ದರೂ ಅವಳು ಹೇಳ್ಬೋದಿತ್ತು. ಏನು ಅದರ ವಿಷಯನಿಲ್ಲ. ಆ ಥರದ್ದು ಏನೂ ಇಲ್ಲ. ಏನಿಲ್ಲ, ಆ ಥರದ್ದು ಯಾವುದೂ ನಿಮ್ಮ ಹತ್ರ ಹಂಚ್ಕೊಂಡಿಲ್ಲ. ಈಗ 4 ವರ್ಷ ಇತ್ತು, ಅದು ಇತ್ತು, ಅದೆಲ್ಲ ಸುಳ್ಳು. ಅವರು ನಮಗೆ ಫೋನ್ ಮಾಡಿದ್ರಂತೆ, ಹೀಗೆ ಉಂಟು ಅಂತ. ಅವರು ನಮ್ಮ ಹತ್ರ ಮಾತಾಡಲಿಲ್ಲ. ಹಾಗೆ ಇದ್ದರೆ ನಮ್ಮನ್ನ ಫೋನ್ ಉಂಟಲ್ಲ,
ಅದರಲ್ಲಿ ಗೊತ್ತಾಗ್ತದಲ್ಲ, ಅವರಿಗೆ ಚೆಕ್ ಮಾಡ್ಬೋದಲ್ಲ. ನಿನ್ನೆಯಿಂದ ಅದು ಸ್ಟೇಟ್ಮೆಂಟ್ ಎಲ್ಲ ಕೊಡ್ತಾರೆ ಅಂತ. ನೀವು ಎಲ್ಲಿದ್ರಿ ಸರ್ ಈ ಘಟನೆ ನಡೆದಾಗ? ಮನೆಯಲ್ಲಿದ್ದೆ. ಮನೇಲಿದ್ರಿ. ಇವ್ರು ನಿಮಗೆ ಫೋನ್ ಮಾಡಿ ಅದು ಗೊತ್ತಾಯ್ತು ಅವ್ರು ಹಾಸ್ಪಿಟ್ಲಿಗೆ ಹೋಗಿದ್ರು ಅಂತ. ನಿಮಗೆ ಫೋನ್ ಮಾಡಿ ತಿಳಿಸಿದ್ದು ಯಾರು? ನಮಗೆ ನಮ್ಮ ಅಕ್ಕನ ಮಗ ನಮ್ಮ ಮೊಬೈಲಿಗೆ ಫೋನ್ ಮಾಡಿದ, ಹೀಗೆ ಫೋಟೋ ಇದು ಬೀಚ್ ರೋಡಲ್ಲಿ ಹೀಗೆ ಆಯ್ತಲ್ಲ ಅಂತ. ನಾನು ತೆಗ್ದಿಲ್ಲ, ಅವಳು ತೆಗ್ದಿದ್ದು. ನೋಡುವಾಗ ಫೋಟೋ ಇವಳ್ದು ಉಂಟು, ಹಾಗೆ ಗೊತ್ತಾಯ್ತು ನಮಗೆ. ಏನಾದರೂ ಈಗ ಸದ್ಯ ಪೊಲೀಸ್ ತನಿಖೆಯಿಂದ ನೀವೇನೋ ಮೀಟ್ ಮಾಡಿರ್ತೀರಿ, ಪೊಲೀಸ್ನವ್ರು ಒಂದು ಸ್ವಲ್ಪ ಮಾಹಿತಿ ಕೊಟ್ಟಿರ್ತಾರೆ. ಏನು ಸರಿ ತುಂಬ ಪ್ಲ್ಯಾನ್ ಮಾಡಿರೋದಾ, ತುಂಬ ದಿನದಿಂದ ಫಾಲೋ ಮಾಡ್ತಾ ಇದ್ನ, ಏನು ಮಾಹಿತಿ ಸಿಕ್ಕಿದೆ ಸರ್ ಈಗ? ಅಪ್ಡೇಟ್ ಏನಿದೆ? ಹಾಗೇನು ಇದಿಲ್ಲ. ಈಗ ಅವನಿಗೆ ಏನೋ ಈಗ ಇದು ಆಸ್ಪತ್ರೆಯಲ್ಲಿ ಇದ್ದಾನಲ್ಲ, ಕರೆಕ್ಟಾಗಿ ಅದೆಲ್ಲ ಮಾಹಿತಿ ಅವ್ರು ಕೊಡಬೇಕಷ್ಟೇ. ಅಲ್ಲ ಸರ್, ಅಟ್ಲೀಸ್ಟ್ ನೀವು ಏನು ಕಂಡ್ಕೊಂಡಿದ್ದೀರಿ ಅಂತ, ಯಾವ ಕಾರಣಕ್ಕೆ ಈಗ ಮಾಡ್ದ, ಯಾವ ಥರ ಪ್ಲ್ಯಾನ್ ಮಾಡ್ದ, ಏನಾದರೂ ಮಾಹಿತಿ ಬಂತ ಅಂತ? ಅದೇ ಅದು ನಾವು ಏನು ಅಂತ ಹೇಳೋದು, ಆದ ಮೇಲೆ ನಮ್ಮ ಯಾರ ಹತ್ರ ಕೇಳೋದು. ಅವನು ಫಸ್ಟಿಗೆ ಒಂದೆರಡು ನೋಡಿಕೊಂಡು ಹೋಗಿರ್ತಾನ ಇಲ್ವೋ ಅಂತ. ಅಟ್ಲೀಸ್ಟ್ ಅವ್ರ ಪೇರೆಂಟ್ಸ್ಗಳು ಏನು ಹೇಳ್ತಾರೆ, 3 ತಿಂಗಳಿಂದ ಕೆಲ್ಸಕ್ಕೆ ಹೋಗಿದ್ನಂತ ಅವ್ನು ಟೊಯೋಟಾ ಕಂಪ್ನಿಗೆ. ಇಲ್ಲೇ ಇದ್ದಾನೆ, ಈ ಕಡೆ ಇದ್ದಾನೆ ಅಂತ ಹೇಳ್ತಾರೆ. ಓಹೋ, ಓಕೆ ಓಕೆ. ಅವನು ಹಾಗೆ ಇದ್ರೆ ಬ್ಯಾಂಗ್ಳೂರಿಗೆ ಮೊನ್ನೆ ನಿಗಲೇ ಸಮ್ಮನ ಸಂಡೇ ಇದ್ದ ಅವನು. ಓಕೆ, ಹೇಳಿ. ಹೌದು, ಏನು ಹೇಳಿ? ಮೊನ್ನೆ ನಂಗೆ ಮತ್ತೆ ಅವರಿಗೆ ಸಮ್ಮನ ಇತ್ತು, ಫಂಕ್ಷನ್. ಅಲ್ಲಿ ಕರೆದಿದ್ರು, ಅದಕ್ಕೆ ನಾವು ಹೋಗಿದ್ವಿ. ಅಲ್ಲಿದ್ದವನು. ನನಗೆ ಅದೇ ಹೇಳ್ತಾ ಇರೋದು ನಾನು. ಅವ್ರ ತಂದೆಯವ್ರದ್ದು ಸಂದರ್ಶನ ಮಾಡಬೇಕಾದ್ರೆ ಅವ್ರು ಏನು ಹೇಳಿದ್ರು ಅಂದರೆ, ಇತ್ತೀಚೆಗೆ ಯಾವುದೋ ಒಂದು ಫಂಕ್ಷನ್ಗೆ ಹೋದಾಗ ಮತ್ತೆ ಮೀಟ್ ಆಗಿದ್ರು ಇಬ್ರು, ಆ ಥರದ್ದೇನು ಅವಳು ಇಲ್ಲಿದ್ಲು, ನಾನು ಇವಳು ಮತ್ತೆ ಅವ್ರು ಹೋಗಿದ್ವಿ. ಮತ್ತೆ ಅವಳ ಚಿಕ್ಕಮ್ಮನ್ ಬಂದಿದ್ರು. ಅವ್ರ ರಿಲೇಷನ್ ಆಗ್ಬೇಕಾ ಫಂಕ್ಷನ್ಗೆ ಬಂದಿದ್ದು? ಅವಾಗ ನೋಡಿದ್ದು ನೀವು? ಅಂದ್ರೆ ಅವನು ರೀಸೆಂಟಾಗಿ ಇಲ್ಲಿ ಫ್ಯಾಮಿಲಿ ಜೊತೆಗೆ ಇದ್ದಾನೆ ಅಂದ್ರೆ ಇಲ್ಲಿಗೆಲ್ಲ ಬರ್ತಿರ್ಲಿಲ್ಲ, ಅಲ್ಲಿಗೆ ಬಂದಿದ್ದ. ಅಲ್ಲಿ ಸಹ ನಮ್ಮ ಹತ್ರ ಮಾತಾಡ್ಲಿಲ್ಲ, ಅವನ ಚಿಕ್ಕಮ್ಮನ ಹತ್ರ ಮಾತಾಡ್ಲಿಲ್ಲ. ಓಕೆ ಓಕೆ. ಅಂದ್ರೆ ಅವ್ರ ಸ್ವಂತ ಮನೆಗೂ ಹೋಗಿಲ್ಲ, ಅಪ್ಪ ಅಮ್ಮನ ಹತ್ರನೂ ಹೋಗಿಲ್ಲ ಅವನು. ಒಂದು 3 ತಿಂಗಳಿಂದ ಹೋಗಿದ್ದಾನೆ. ಬ್ಯಾಂಗ್ಳೂರಿಗೆ ಹೋಗುದಂತ ಅವಳ ಅಕ್ಕ ಹೇಳಿದ್ರು ನಮ್ಮಲ್ಲಿ, ಹೀಗೆ ಹೋಗ್ಲಿಕ್ಕೆ ಉಂಟು ಅಂತ. ಮತ್ತೆ ಎಲ್ಲಿಗೆ ಹೋಗಿದ್ದಾನೆ ಅಂತ ಗೊತ್ತಿಲ್ಲ. ಗುರುವಾರ ಫಂಕ್ಷನ್ಗೆ ಅವರು 4 ಮಂದಿ ಒಟ್ಟಿಗೆ ಬಂದದ್ದು, ಅವನ ಅಪ್ಪ ಅಮ್ಮ ಅಕ್ಕ ಎಲ್ಲ ಒಟ್ಟಿಗೆ ಬಂದದ್ದು ಕಾರಲ್ಲಿ. ಮತ್ತೆ ನೈಟ್ ಅಲ್ಲಿಂದ ಹೋಗಿದ್ದಾರೆ. ಆದ್ಮೇಲೆ ನಾವು ಅಲ್ಲಿಂದ ಹೊರಟದ್ದು ಇಲ್ಲಿಗೆ ಮನೆಗೆ. ಬೆಂಗಳೂರು ಟೊಯೋಟಾ ಕಂಪ್ನಿ ಹೋಗಿದ್ದೀನಿ ಅಂತ ಹೇಳೋದು. ಬಟ್ 15 ದಿನದ ಹಿಂದೆ ಬಂದಿದ್ದ ಮನೆಗೆ, ಅದಾದ್ಮೇಲೆ ಬಂದಿಲ್ಲ ಅವನು ಅಂತ ಹೇಳಿದ್ರು. 15 ದಿವಸ ಅವರು ಸುಳ್ಳು ಹೇಳುದಿಲ್ಲ. ಹೌದಾ? 15 ದಿವಸ ಇಲ್ಲಿ ಮುಂದೆ ಸಂಡೇ ನಾವ್ ಇಲ್ಲಿ ಫಂಕ್ಷನ್ ಇತ್ತಲ್ಲ. ಏನ್ ಸರ್? ಅವನು ಬ್ಯಾಂಗ್ಳೂರ್ಗೆ ಹೋಗಿದ್ದಾನೆ ಅಂತ ಹೇಳಿದ್ದಾನೆ. ಆದ್ರೂ ಫಂಕ್ಷನ್ಗೆ ಬಂದಿದ್ದಾರೆ. ಅವನ ತಾಯಿ, ಅವನ ಅಕ್ಕ, ಅವನು ಅಪ್ಪ ಬರಲಿಲ್ಲ, ಅವರು ಬಂದಿದ್ದಾರೆ. ಅವನ ತಾಯಿ, ಅವನ ಅಕ್ಕ, ಅವನು. ನಾನು ಕೂಡ ನೋಡಿದ್ದೇನೆ. ಅವ್ರು ಬ್ಯಾಂಗ್ಳೂರ್ಗೆ ಹೋಗಿದ್ದಾನೆ ಅಂತ ಹೇಳಿದ್ದಾರೆ. ಈಗ ಸುಳ್ಳು ಆರೋಪ ಮಾಡಿದ್ದಾರೆ. ಮತ್ತೆ ಅವರು ಅವನ ತಂದೆ ಹೇಳ್ತಾರೆ, ಕೊಲೆ ಮಾಡಿ ಅವನು ಫೋನ್ ಮಾಡಿದ್ದಾನಂತೆ, ನಾನು ಅವಳನ್ನು ಕೊಲೆ ಮಾಡಿದೆ. ಅದನ್ನು ಹೇಳಿದ್ದಾರೆ. ಇವರ ತಂದೆಗೆ, ಇವ್ರ ಮಾವನಿಗೆ ಕಾಲ್ ಮಾಡಿದ್ದೇನಂತೆ ಕೂಡ ಹೇಳ್ತಾರೆ. ಯಾರು? ಚೇತನ್ನ ತಂದೆ. ಅದು ಸುಳ್ಳು. ಇವ್ರ ಕಾಲ್ ಬರಲಿಲ್ಲ, ನಿಮಗ್ ಬಂದಿಲ್ಲ. ಬಟ್ ಆ ಕೃತ್ಯ ಮಾಡಿದ್ಮೇಲೆ ಅವ್ರ ತಂದೆಗೆ ಅವನ್ ಮಾಡಿದಾನೆ ಅನ್ನೋದು. ಅವನು ಮಾಡಿದಾನಂತೆ. ಅವನು ಮಾಡಿ ಅವನ ತಂದೆ ಇವರಿಗೆ ಫೋನ್ ಮಾಡಿದ್ದಾನೆ. ಅದು ಸುಳ್ಳು. ಮತ್ತೆ ಅವನ ತಾಯಿಗೆ ಹೇಳಿದಾನಂತೆ, ಕೊಲೆ ಮಾಡ್ತೇನೆ ಅಂತ ಹೇಳ್ಬೋದಿತ್ತು. ಇವರಿಗಿಲ್ಲದ್ರೆ ಅವನ ಅಕ್ಕನಿಗೆ ಆದ್ರೂ ಕಾಲ್ ಮಾಡಿ ಅದೊಂದು ಹೇಳ್ಬೋದಿತ್ತು. ನೀವು ವಿಡಿಯೋ ನೋಡ್ಲಿಲ್ವಾ? ವಿಡಿಯೋದಲ್ಲೇ ಗೊತ್ತಾಗ್ತದಲ್ಲ. ಅಲ್ಲ, ನಾನು ಏನು ನೋಡಿದೆ ಅಂದರೆ, ಅವ್ರ ತಂದೆ ಮಾತಾಡೋದು ನೋಡಿದೆ. ಅದೇ ಈ ಥರದ್ದು ಎಲ್ಲ ಕಥೆಗಳು ಅನ್ನೋದು ನೀವು ಹೇಳಿದ್ಮೇಲೆ ಗೊತ್ತಾಗ್ತಾ ಇರೋದು. ಅವ್ರು ನಿಮಗೂ ಮಾಡಿದ್ರು ಫೋನು, ಅವ್ರ ಅಪ್ಪಂಗೆ ಮಾಡಿರೋದು ಒಂದು ಕನ್ಫರ್ಮ್ ಆಯ್ತು ನನಗೆ. ಕೃತ್ಯ ಎಸ್ಗೆ ಅವನು ಆ ಬಸ್ ಸ್ಟ್ಯಾಂಡಲ್ಲಿ ಮಾಡಿದ್ನಲ್ವ, ಅದಾದ್ಮೇಲೆ ನಾನು ಇನ್ನೊಂದು 2 ಗಂಟೆ ಅಷ್ಟೇ ಇರೋದು, ಇದೇ ಲಾಸ್ಟ್ ನಾನು ಮಾತಾಡೋದು ಅಂತ ಹೇಳಿರೋ ಸತ್ಯ. ಅವ್ರ ಅಪ್ಪ ಹೇಳಿರೋದು. ಮಾಡಿದ್ನೋ ಬಿಟ್ನೋ ಗೊತ್ತು. ಅವರು ತುಂಬ ಕೂಲಾಗೂ ಮಲ್ಕೊಂಡಿದ್ದಾರೆ ಅವತ್ತಿನ ಡೇ, ಯಾಕೆ ಅವ್ರು ನೆಗ್ಲೆಕ್ಟ್ ಮಾಡಿರ್ಬೋದು. ಬಟ್ ಇದು ಏನಿದು ಈ ಸರ್ಕಲ್ ನನಗೆ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ನೀವು ಕುಟುಂಬದವ್ರು ಆಗಿರೋದ್ರಿಂದ ನಿಮಗೆ ಇದು ಯಾವುದು ತಲೆಗೆ ಬಂದಿಲ್ಲ. ಮೇ ಬಿ ಇವನು ಈ ಥರ ಇದ್ದಾನೆ, ಇದಾವುದು ಗೊತ್ತಿಲ್ಲ ನಿಮಗೆ. ಬಟ್ ಈ 4 ವರ್ಷದ ಹಿಂದಿನ ಕತೆ ಅದು ನಿಜಾನ? ಏನೋ ಒಂದು ಪ್ರೀತಿ ಇದು ಎಲ್ಲ ಕಾಂಟ್ಯಾಕ್ಟ್ ಇರಲಿಲ್ಲ. ಅದೇ ಗೊತ್ತಾಯ್ತು.
ನೀವು ಅವನ್ನ ಇದಕ್ಕಿಂತ ಮುಂಚೆ ಅಂದ್ರೆ ಅದೇ ಮೊದ್ಲಿಂದನೂ ಅವಾಗ ಇವಾಗ ನೋಡ್ತಾ ಇದ್ದಿದ್ವು ಆ ಥರ ಅದೇ 4-5 ವರ್ಷಕ್ಕಿಂತ ಮುಂಚೆ ಇಲ್ಲಿ ಬರ್ತಿದ್ದಲ್ಲ ಅವಾಗ ನೋಡಿದ್ದು. ಮತ್ತೆ ಮೊನ್ನೆ ನಾವು ಫಂಕ್ಷನ್ ಹೋದ್ವಲ್ಲ ಅಲ್ಲೇ ನೋಡಿದ್ದು ನಾನು. ನೀವು ರೆಗ್ಯುಲರ್ ಆಗಿ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ರಿ ಅವ್ರ ಜೊತೆಗೆ, ಗೊತ್ತು ನಿಮಗೆ ನಿಮ್ಮ ತಂಗಿ ಅವಳು ಹೇಗಿದ್ದಾಳೆ ಏನು ನಾವು ಸ್ವಲ್ಪ ಅಬ್ಸರ್ವ್ ಅಂತೂ ಮಾಡ್ತಾ ಇರ್ತಿದ್ರಿ. ನಿಮ್ಗೆ ಆ ಥರ ನೋ ಡೌಟ್ ಎಲ್ಲೂ ಇಲ್ಲ ಡೌಟ್ ಕಿಂಚಿತ್ತು ಡೌಟ್ ಇಲ್ಲ ಅಂದ್ರೆ ಮೇ ಬಿ ನಾನು ಹೇಳ್ತಾ ಇರೋದು ಒಂದು ಟಾರ್ಚರ್ ಕೊಡ್ತಾ ಇದ್ನಾ ಅಥವಾ ಏಕಾಏಕಿಯಾಗಿ ಬಂದಿರೋದು ಹಂಗೆ ಅಂತ? ಏಕೈಕ ಬಂದದ್ದು ಸಡನ್ ಇದಾದದ್ದು. ಸಡನ್ ಅಟ್ಯಾಕ್ ಈ ಥರ ನನ್ಗೆ ನೈಟ್ ಗೊತ್ತಾಯ್ತು ನನಗೆ. ನೀವು ನೈಟ್ ಡ್ಯೂಟಿ ಹೋಗ್ತೀರಿ, ಅದು ಸರ್ಕ್ಯುಲೇಷನ್ ಇರುತ್ತೆ ಹಿಂಗೆ ಸೈಕಲ್ಲು ಅಂತ ಓಕೆ ಗೊತ್ತು ನನಗೆ. ಬಟ್ ಏಕಾಏಕಿಯಾಗಿ ಒಂದು ವಾರದಿಂದನೂ ಏನೋ ಕಿರಿಕಿರಿ ಮಾಡ್ದೇನೆ ಒಬ್ಬ ಮನುಷ್ಯ ಹಿಂಗೆ ಬರ್ತಾನೆ ಅಂತಂದಾಗ ನಿಮ್ಗೆ ಆತ ಹೇಗೆ ಕಿರಿಕಿರಿ ಅದೇ 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 ಕಾಂಟ್ಯಾಕ್ಟ್ ಎಂತ ಇರಲಿಲ್ಲ. ಅಂದ್ರೆ ಹಳೆ ವೈಷಮ್ಯ ಏನು ಇನ್ನೂ ನಿಮಗೆ ಒಂದು ಕ್ಲಾರಿಟಿ ನಿಮಗೂ ಸಿಗ್ತಾ ಇಲ್ಲ ಸೀರಿಯಸ್ಲಿ. ನೀವು ಟೋಟಲಿ ಬ್ಲ್ಯಾಂಕ್ ಆಗಿದ್ದೀರಿ, ಯಾಕೆ ಇವ್ನು ಹಿಂಗೆ ಮಾಡ್ಬಿಟ್ಟ ಅನ್ನೋ ಥರದಲ್ಲಿ. ಅವತ್ತು ಏನಾಯ್ತು ಮೇಡಮ್ ನೀವು ಇದ್ರಿ? ನಂಗೆ ಅದು ಅಲ್ಲಿ ಹೊರಟಾದ್ಮೇಲೆ ಅಲ್ಲಿ 5:30 ಓಕೆ ಬಸ್ ಸ್ಟಾಪಿಗೆ ಹೋಗ್ತಾರೆ. ಅವ್ರು ಫಸ್ಟ್ ಮಾಡಿದ್ದು ಬಾವಂಗೆ ಫೋನ್ ಮಾಡ್ತಾರೆ. ಇಲ್ಲ ನನಗೆ ನಿಮಗೆ ಫಸ್ಟ್ ಫೋನ್ ಮಾಡಿದ್ದು. ಓಕೆ ಕಾಲ್ ಮಾಡಿ ಹೇಳಿದ್ಲು, ಚೇತನ್ ಅಂತ ಇದ್ದಾನೆ, ನೀನು ಇಲ್ಲಿಗೆ ಬಾ ಅಂತ ನನ್ನ ಹತ್ರ, ಅಕ್ಕ ಇಲ್ಲಿಗೆ ಬಾ ಅಂತ. ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಹೌದು. ಅದಕ್ಕೆ ನಾನು ಹೇಳಿದ ನಾನೇ ಹೇಗೆ ಬರುದು, ನಾನು ಕೆಲಸದಲ್ಲಿದ್ದಲ್ಲ, ನಂಗೆ ಈ ತರ ಎಲ್ಲ ವಿಷಯನೇ ಗೊತ್ತಿಲ್ಲ ಆಗ್ತದೆ ಅಂತ. ಅದಕ್ಕೆ ನಾನು ಅವರಿಗೆ ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡಿದ್ದೆ, ಒಮ್ಮೆ ಅವಳಿಗೆ ಕಾಲ್ ಮಾಡಿ ಏನಂತ ನೋಡಿ ಅಂತ ಅಷ್ಟೇ. ನೆಕ್ಸ್ಟ್ ಇವರು ಕಾಲ್ ತೆಗಿತಿಲ್ಲ, ಅವಳು ಕಾಲ್ ರಿಸೀವ್ ಮಾಡಲಿಲ್ಲ ನಂದು ರಿಟರ್ನ್ ಕಾಲ್ ಮಾಡುವಾಗ. ಮತ್ತೆ ಪದೇ ಪದೇ ಫೋನ್ ಮಾಡ್ತಾ ಇದ್ರಿ, ಅಲ್ಲಿ ಆ ಥರದ್ದು ಏನೋ ಒಂದು ನಡೆದಿದೆ ಅಲ್ಲಿ ಸಮಥಿಂಗ್ ದರ್ ಇಸ್ ಸಮಥಿಂಗ್ ಅದು ನನಗೆ ಗೊತ್ತಿರ್ಲಿಲ್ಲ ಆ ಥರ ಎಲ್ಲ ಆಗ್ತಿದೆ. ಓಕೆ ಓಕೆ. ನಿಮ್ಮ ಹತ್ರ ಫೋನಲ್ಲಿ ಮಾತಾಡ್ಬೇಕಾದ್ರೆ ಚೀರಾಡ್ತಾ ಇದ್ರು ಅಥವಾ ತುಂಬ ಕೂಲಾಗಿ ಹೇಳಿದ್ದೆ ಅದು? ಅಕ್ಕ ಇಲ್ಲಿಗೆ ಬಾ ಅಷ್ಟೇ ಹೇಳಿದ್ಲು. ಅವಾಗ ಬಸ್ ನಂಗೆ ಅದು ಅವನು ಹೇಳಿಲ್ಲ ಅಷ್ಟು, ಚೇತನ್ ಇದ್ದಾನೆ ಅಂತ ಅಷ್ಟೇ ಅಷ್ಟೇ ಹೇಳಿದ್ದು. ಓಕೆ ಓಕೆ. ಅದಕ್ಕೆ ನಾನು ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ, ಒಮ್ಮೆ ಕಾಲ್ ಮಾಡಿ ನೋಡಿ ಏನಂತ. ಹಸ್ಬೆಂಡ್ ಅವ್ರಿಗೇನು ಫೋನ್ ಮಾಡಿಲ್ಲ? ಲಾವಣ್ಯ ಇವ್ರ ಹಸ್ಬೆಂಡ್ ಅವರಿಗೆ ನನ್ನ ತಂಗಿಗೆ ಕಾಲ್ ಮಾಡಿದ್ದು. ಮಾತಾಡಿದ್ರು ಅವರು? ಅವರೇ ಮಾತಾಡಿದಾಗ ಏನಂದ್ರು? ನಿಮಗೇನು ಹೇಳಿದ್ರು ಅವರು? ಸಾರಿ, ನೀವು ಮಾತಾಡಿದಾಗ? ನಾನು ಮಾತಾಡುವಾಗ ಅಕ್ಕನಿಗೆ ಫೋನ್ ಮಾಡ್ತಾನೆ ಅಂತ ಹೇಳಿದನಂತೆ. ಅದಕ್ಕೆ ಅವನು ಎದ್ದ ತಕ್ಷಣ ಹೋದ, ಬಸ್ಸಲ್ಲಿಂದ ಹೋದ. ಅದಕ್ಕೆ ನಾನು ಫೋನ್ ಮಾಡಿ ಕೇಳಿದೆ, ಈಗ ಎಂತ ಆಗಿದೆ ಅಂತ. ಹೋದ, ಈಗ ಬಸ್ಸಿಂದ ಹೋದ, ಕೆಳಗೆ ಇಳಿದ ಅಂತ ಹೇಳಿದ್ರು. ಓಕೆ. ಆನಂತರ ನಾನು ಕಾಲಲ್ಲಿ ಇದ್ದೇನೆ, ಲೈನಲ್ಲೇ ಇದ್ದೇನೆ. ಮತ್ತೊಮ್ಮೆ ಹೇಳಿದ ಬಂದ 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 ಅಂತ. ಓಕೆ. ಅದಕ್ಕೆ ನಾನು ಹೇಳಿದೆ ಮೊಬೈಲ್ ಎಂತ ಮಾಡೋದಂತ. ನಾನು ಹೇಳಿದೆ ನಂಬರ್ ಕೊಡು ಅಂತ. ನನ್ನ ಹತ್ರ ನಂಬರ್ ಇಲ್ಲ ಅಂತ ಹೇಳಿದೆ. ಹಾಗಾದರೆ ಮೊಬೈಲ್ ಕೊಡು ಅಂತ ಹೇಳಿದೆ. ಮೊಬೈಲ್ ಕೊಡು ಅಂತ ಹೇಳುವಾಗ ಸ್ವಲ್ಪ ಹೊತ್ತಿಗೆ ಕಿರಿಚಾಟ ಕೇಳ್ತು ನನಗೆ. ಓಕೆ. ಮತ್ತು ಅದೇ ಅಷ್ಟೇ, ಒಂದು 7 ನಿಮಿಷ ಮೊಬೈಲಲ್ಲಿ ಇತ್ತು ನಂದು ಲೈನಲ್ಲಿ. ನಾನು ಹಲೋ ಹಲೋ ಅಂತ ಹೇಳುವಾಗ ಬೊಬ್ಬೆನೇ ಕೇಳ್ತಿತ್ತು. ಮತ್ತು ನನ್ನ ಫ್ರೆಂಡ್ಗೆ ಕಾಲ್ ಮಾಡಿದೆ. ಫ್ರೆಂಡ್ಗೆ ಕಾಲ್ ಮಾಡುವಾಗ ಅವನು ಒಂದು 5 ನಿಮಿಷ ಆದಮೇಲೆ ಹೋದಾಗ ಈ ಥರ ಹೇಳಿದ, ಲಾವಣ್ಯನ ಅಂತ. ತುಂಬ ಜನ ಸೇರಿದಂತೆ, ಸ್ಪಾಟ್ ಆಗಿದೆ ಅಲ್ಲಿ ಅಂತ ಇಲ್ಲಿಂದ ಹೋದದ್ದು ನಾವು. ನಿಮ್ಗೆ ಆ ಕಿರ್ಚಾಟ ಕೇಳಿಸ್ಬೇಕಾರೆ ಏನೋ ದೇರ್ ಇಸ್ ಸಮಥಿಂಗ್ ಏನೋ ಆಗ್ತಾ ಇದೆ ಅನ್ನೋದು ಗೊತ್ತಾಯ್ತಾ ನಿಮಗೆ? ಹೌದೌದು, ಏನಾದರೂ ಆಗಿರ್ಬೋದು ಅಂತ ಗೊತ್ತಾಯ್ತು ನನಗೆ. ಮತ್ತು ಫ್ರೆಂಡ್ನ ಕಾಲ್ ಮಾಡುವಾಗ ಹೇಳಿದ್ರು ಈ ಥರ ಅಂತ. ಅಷ್ಟೇ, ಒಂದು 20 ಸೆಕೆಂಡಲ್ಲಿ ಆಗಿದೆ. ಯಾರಾದರೂ ಮಾತಾಡ್ಸೋ ಟ್ರೈ ಮಾಡಿದ್ರ ಸರ್ ನೀವು? ಬಸ್ ಒಳಗೆ ಜೊತೆ ಕೂತವ್ರು ಆ ಥರದವ್ರನ್ನೆಲ್ಲ ಏನು ನಡೀತಾ ಇತ್ತು ಬಸ್ ಒಳಗೆ? ಇಬ್ರು ಏನು ಆ ಥರದ್ದು ಯಾವ್ದಾದ್ರು ಸಾಕ್ಷಿ ಸಿಕ್ಕರೆ? ಸಾಕ್ಷಿ ಇಲ್ಲ ನಮಗೆ, ಇದೆ ಕಾಲಲ್ಲಿ ಹೇಳಿದ ಅಷ್ಟೇ. ನೀವು ಆಮೇಲೆ ನಿಮ್ಮನ್ನು ಯಾರು ಬಂದು ಮಾತಾಡ್ಸ್ಲಿಲ್ವಾ? ಬಸ್ಸಲ್ಲೇ ಇದ್ರು, ಜಗಳ ಆಡ್ತಾ ಇದ್ರು, ಈ ಥರದ್ದೆಲ್ಲ ಮಾತಾಡ್ತಾ ಇದ್ರು, ಆ ಥರದ್ದು? ಬಸ್ಸಲ್ಲಿ ಜನ ಇಲ್ಲ. ಹೌದು, ಹಾಗೆ ಬಸ್ಸಲ್ಲಿ ಜನ ಇದ್ರೆ ಅವ್ರು ಬಿಡ್ತಾರ. ಅದೇ ಅದೇ ಅದೇ, ಅಲ್ಲಿ ಜನನೇ ಇರಲಿಲ್ಲ. ಹಾಂ. ಓಕೆ ಓಕೆ. ಆಮೇಲೆ ಬಸ್ಸಿಂದ ಇಳಿದು ಓಡಿದ್ದು. ನನ್ನ ನಿಜಕ್ಕೂ ಭಯ ಅನ್ಸೋದು ಹೆಂಗೆ ಗೊತ್ತಾ, ಅವ್ನು ಈ ಕಡೆಯಿಂದ ಓಡ್ತಾ ಇರೋದು, ಆ ಕಡೆಯಿಂದ ಓಡ್ತಾ ಇರೋದು ಇದೆಯಲ್ಲ, ಸೀನ್ ನಿಜಕ್ಕೂ ಭಾಳಷ್ಟು ಫ್ಯಾಮಿಲಿಗಳಿಗೆ ತುಂಬ ದೊಡ್ಡ ಆಘಾತ ಸರ್. ಅದನ್ನು ನೀವು ಹೆಂಗೆ ನುಂಗಿದಿರೋ ಗೊತ್ತಿಲ್ಲ ನನಗೆ. ಅಂದರೆ ಅವ್ನು ಬಿಟ್ಟಿಲ್ಲ, ಆ ಲೆವೆಲಿಗೆ ಅಟ್ಟಾಡಿಸ್ಕೊಂಡೆಲ್ಲ ಇದು ಮಾಡಿರೋದು. ಮೇ ಬಿ ಈ ಕಡೆಯಿಂದ ಬಂದಿದ್ದರೆ ಪಾರಾಗ್ತಿದ್ಲು ಅನಿಸುತ್ತೆ. ಈ ರೂಟ್ ಇದೆಯಲ್ಲ, ಎಂಟ್ರೆನ್ಸ್ ಇದೆಯಲ್ಲ ನಿಮಗೆ, KSRTC ಬಸ್ ಆ ಕಡೆ ಎಕ್ಸಿಟ್ ಆಗೋದು. ನಿಮಗೆ ಹಂಗೆ ಹೋದ್ರೆ ಜನ ಅಲ್ಲಿ ಯಾರು ಓಡಾಡ್ತಿರಲ್ಲ. ಮೇ ಬಿ ಹಿಂಗೆ ಬಂದಿದ್ರೆ ಬದುಕ್ತಿದ್ರು ಅಂತ, ಯಾರಾದ್ರೂ ನೋಡ್ತಿದ್ರು ಅಂತ. ಅವಳು ಇಬ್ರಿಬ್ರು ಆ ಕಡೆ ಈ ಕಡೆ ಆದ್ರಲ್ಲ, ಅವನು ಈ ಕಡೆ ಬರುವಾಗ ಇವನು ಈಗ ಬರ್ತಾನೆ, ಸೀದಾ ಮುಂದ್ಗಡೆ ಬರ್ತಾನೆ. ಇವಳು
ಆ ಕಡೆ ಹೋದ್ರು ಹಿಂದ್ಗಡೆ. ಅಲ್ಲಿ ಹಿಂದೆ ಅದು ಒಂದು ಸ್ವಲ್ಪ ಕಸ ಎಲ್ಲ ಇದೆಯಲ್ಲ, ಅಲ್ಲಿ ರಾಶಿ ಎಲ್ಲ ಇದೆಯಲ್ಲ, ಕಕ್ಕೆ ಪದವು ಅಂತ ಬೋರ್ಡ್ ಇದೆ ಅಲ್ಲಿ. ಅಲ್ಲಿ ವೆಹಿಕಲ್ ಅಲ್ಲಿ ನಿಲ್ತಿಲ್ಲಲ್ಲ ಈಗ, ಈಚೆನೆ ನಿಲ್ಲೋದು. ಆ ಕಡೆ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಸುಮ್ಮನೆ ಖಾಲಿ ಬಸ್ ಸ್ಟ್ಯಾಂಡ್, ಅದು ಇನ್ನೂ ಯಾವುದು ವೆಹಿಕಲ್ ನಿಲ್ತಿಲ್ಲ ಅಲ್ಲ, ಕಡಿಮೆ. ಅದು ಸಮಸ್ಯೆ. ಇಲ್ಲಿ ಈ ಕಡೆ ಬರುವಾಗ ಸೀಟ್ ಸಿಗ್ಬೇಕಲ್ಲ, ಅದಕ್ಕೆ ಅಲ್ಲಿಗೆ ಹೋಗುದು. ಅಲ್ಲಿ ಆದ್ರೆ ಯಾರು ಇರುವುದಿಲ್ಲ. ಇಲ್ಲಿಗೆ ಬಂದ್ರೆ ಫುಲ್ ಜನ ಆಗ್ತಾರೆ, ಹಾಗೆ ಅಲ್ಲಿಗೆ ಹೋಗಿದ್ದು. ಅವತ್ತು ಹೋಗುದಲ್ಲ, ಯಾವಾಗಲೂ ಹೋಗುದಲ್ಲಿ ಅಲ್ಲಿಗೆಲ್ಲ. ಅಲ್ಲ ಡೈಲಿ ಅಲ್ಲೇ ಹತ್ತಾನೆ ಬಸ್ಸು. ನೀವೇ ಅಲ್ಲಿ ಹತ್ತಿರ್ಲಿಲ್ಲ, ನೀವು ಹತ್ತಲ್ವಾ ಅಲ್ಲಿ? ಪೇಟೆಯಲ್ಲಿ ಹತ್ತಿದ್ದು, ಬಸ್ಸಿಗೆ ನಿಲ್ತಿದ್ದದ್ದು. ಇವಳು ಮಾತ್ರ ಅಲ್ಲಿ ಡಿಪ್ಪೋಗೆ ಹೋಗ್ತಿದ್ದದ್ದು. ಓ, ಅಂದ್ರೆ ಅಲ್ಲಿ ಸೀಟ್ ಸಿಗ್ತದಲ್ಲ, ಅದಕ್ಕೆ ಹೋಗ್ತಿದ್ದ. ಅದೇ ಗೊತ್ತಾಯ್ತು ನನಗೆ. ಕಲ್ಲಡ್ಕದಿಂದ ಡೈರೆಕ್ಟ್ ನೀವು ಇಲ್ಲಿಗೆ ಬಂದು ಬಿ ಸಿ ರೋಡಿಗೆ ನಾನು ಬಂದು ಬೀಸ್ ರೋಡ್ ಪೇಟೆಯಲ್ಲಿ, ಅವಳು ಸೀದಾ ಅಲ್ಲಿಂದ ಸ್ವಲ್ಪ ಇರುದಲ್ಲ, ಡಿಪ್ಪೋಗೆ ಹೋಗ್ತಿದ್ಲು. ಅಲ್ಲೇ ನಿಲ್ತಿತ್ತು ಕಕ್ಕೆದು ಬಸ್, ಸೀಟ್ ಸಿಗ್ತದ ಅಂತೇಳಿ. ಅಂದ್ರೆ ಇಲ್ಲಿ ರಶ್ ಇರ್ತದೆ ಪೇಟೆಯಲ್ಲಿ. ಓಕೆ ಓಕೆ. ಅದ್ರ ಹಿಂದಿನ ದಿನ ಆಗಲಿ ಅದ್ರ ಹಿಂದೆ ಆಗಲಿ ಅವ್ನು ಬಂದಿಲ್ಲ ಆ ಥರ. ಇಲ್ಲ, ಬರ್ಲಿಲ್ಲ. ಮತ್ತು ಅವತ್ತು ತುಂಬ ಪ್ಲಾನ್ ಮಾಡಿದ್ದಾನೆ ಅವನು. ಹೌದಾ? ಮೇ ಬಿ ಅಲ್ಲಿ ಹೊರಗೆಲ್ಲ ಕುತ್ಕೊಂಡು ಕಾರೆಲ್ಲ ನಿಲ್ಸಿದಾನೆ, ಆಲ್ಟೋ ಕಾರೆಲ್ಲ ನಿಲ್ಸಿರೋದು ಅದು ನೋಡಿದ್ರ? ಅಲ್ಲ ಅಲ್ಲ ಅಲ್ಲ, ಹೊರಗಡೆ ಎಂಟ್ರಿ ಎಕ್ಸಿಟ್ ಇದೆಯಲ್ಲ, KSRTC ಬಂದು ಹಿಂಗೆ ಕಟ್ಟಾಗಿ ಹಿಂಗೆ ಬರುತ್ತಲ್ಲ, ಅಲ್ಲಿ ಕಾರ್ ನಿಲ್ಸಿ ವೆಯ್ಟ್ ಮಾಡ್ತಾ ಗೊತ್ತಿಲ್ಲ ನನಗೆ. ಮೇ ಬಿ ಅದು ಅಬ್ಸರ್ವ್ ಮಾಡಿಲ್ಲ. ವಿಡಿಯೋ ಮಾಡಿದ್ದಾರಲ್ಲ, ಈಗ ಅವರು ವಿಡಿಯೋ ಮಾಡುದು ಬಿಟ್ಟು ಅವನನ್ನು ಹಿಡ್ಕೊಳ್ಬೋದಿತ್ತಲ್ಲ. ಅಲ್ಲ ಸೀರಿಯಸ್ಲಿ ಅದು ನಿಜವಾಗ್ಲೂ ನಮ್ಗೆ ಹಂಗೆ ಅನಿಸುತ್ತೆ ಅಲ್ವಾ? ಈಗ ಆಗದೆ ಎಷ್ಟೋ ಜನ ಹೇಳ್ತಾರೆ, ಯಾವ ಆಕ್ಸಿಡೆಂಟ್ ಆದರೂ ವಿಡಿಯೋ ಮಾಡಬೇಡಿ, ಅವರನ್ನು ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಬಿಡಿ ಅಂತ ಯಾವ ಇದರಲ್ಲೂ ಬರ್ತದೆ. ಇವನಿಗೆ ಆ ಕೆಲಸ ಮಾಡ್ಬೋದಿತ್ತಲ್ಲ. ನನಗೆ ಸ್ಟಾರ್ಟಿಂಗು ಒಂದು ಮೊಮೆಂಟಲ್ಲಿ ಹಿಂಗೆ ಆಗಿದೆ ಅಂತ ಅನಿಸಿತ್ತು ಸರ್. ಅದೇ 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 ಸೀರಿಯಸ್ಲಿ. ಈಗ ಒಂದು ಮೊಮೆಂಟಲ್ಲಿ ಯಾರೋ ಬಂದು ತಲವಾರು ಎತ್ತಾನೆ, ಒಂದು ಮೊಮೆಂಟಲ್ಲಿ ಏನೋ ಆಗಿದೆ, ಯಾರು ಏನು ಮಾಡೋಕ್ಕಾಗುತ್ತೆ ಅನ್ಸುತ್ತೆ. ಬಟ್ ಈ ಓಡಾಡ್ಸಿರೋದಲ್ವಾ, ಅಷ್ಟು ಜನ ಇದ್ದು ಯಾರು ಬರಲಿಲ್ವಾ ಅಂತ ಅನ್ಸುತ್ತೆ. ಜನ ಕರೀಬೋದು, ಜನ ಇನ್ನೊಂದು ಸ್ವಲ್ಪ ಕೂಗಿದ್ರೆ ಏನೋ ಆಗ್ತಿತ್ತೇನೋ ಏನೋ ಮೇ ಬಿ. ಅದೊಂದು ವಿಡಿಯೋ ಮಾಡೋದು ಬಿಟ್ಟು ಅವನು ಅಂತ ಕೆಲಸವನ್ನು ಮಾಡಬೇಕಿತ್ತು. ಮೊಬೈಲ್ ಏನಾದರೂ ಕೊಟ್ರ ಅವ್ರದ್ದು ಚೆಕ್ ಎಲ್ಲ ಸೀಸ್ ಮಾಡಿದೆಲ್ಲ ಇದೆ. ಮೊಬೈಲ್ ಅಲ್ಲಿ ಉಂಟು. ಅಟ್ಲೀಸ್ಟ್ ಏನಾದರೂ ಅವತ್ತಿನ ಡೈಲಿ ಅವತ್ತು ಆ ದಿನ ಏನಾದರೂ ಪದೇ ಪದೇ ಫೋನ್ ಮಾಡೋದು, ತಲೆ ತಿಂದಿರೋದು ಏನಾದರೂ ಇದ್ರೆ ಹೇಳ್ತಿದ್ಲೇನ, ನನ್ನ ಹತ್ರ ಹೇಳ್ತಿದ್ಲು ಅಲ್ಲಿ ಈ ಥರ ಹಾಗೆ ಕಾಲ್ ಮಾಡ್ತಿದ್ರೆ. ಖುಷಿಯಿಂದ ಹೋಗಿದ್ದಾಳೆ ಅಲ್ಲಿಂದ, ಹಾಸ್ಪಿಟಲಿಂದ ಕೆಲಸ ಬಿಟ್ಟು. ನಾರ್ಮಲ್ ಯಾವತ್ತು ಹೋದಾಗೆ ಹೋಗಿದ್ದಾಳೆ. ಜೊತೆಗೆ ನೀವೆಲ್ಲ ಯಾವುದು ಫಂಕ್ಷನ್ಸ್ಗಳಿಗೆ ಅಥವಾ ಎಲ್ಲ ಒಟ್ಟೊಟ್ಟಾಗೆ ಹೋಗ್ತಿರ್ತೀರಿ. ಹೆಂಗೆ ನಿಮ್ಮ ಲಾವಣ್ಯ ಬಗ್ಗೆ ಆಗಲಿ ಈ ಥರದ್ದು ಯಾರೋ ಒಬ್ಬ ಫಾಲೋ ಮಾಡೋದು ಎಲ್ಲೋ ನಿಮ್ಗೆ ಆ ಥರ ಅನಿಸಿಲ್ಲ? ಯಾವತ್ತೂ ಅನಿಸಿಲ್ಲ. 3 ವರ್ಷ ಪುತ್ತೂರಿಗೆ ಹೋಗಿ ಬರ್ತಾ ಇದ್ರು ಶಾಲೆಗೆ, ಹಾಂ HBR ನರ್ಸಿಂಗ್ ಮಾಡಿದಲ್ಲಿ. ಹಾಂ ಹಾಂ, ರಾತ್ರಿ ಆಗ್ತಾ ಇತ್ತು, ಯಾರಾದರೂ ಇದಿತ್ತ? ಇವನು ಜೊತೆಗೆ ಓದಿಲ್ಲ, ಜೊತೆಗೆಲ್ಲೂ ಓದಿಲ್ಲ, ಏನಿಲ್ಲ ಬರ್ತಿದ್ನಲ್ಲ ಅದೇ ಒಂದು ಸ್ವಲ್ಪ ಸ್ನೇಹ. ಅಲ್ಲಿಗೆ ನಾವು ಇವರು ಹೋಗ್ಲಿಲ್ಲ, ಅವನ ಮನೆಗೆಲ್ಲ ಹೋಗ್ಲಿಲ್ಲ, ನಾವು ಹೋಗುದಿಲ್ಲ. ನಿಗಲಬೋದಿಗೆ ರಥದಿ ಯಾರ ಮನೆಗೆ? ಅವನ ಮನೆಗೆ. ಅವ್ರ ಮನೆಗೆ ನೀವು ಹೋಗಕ್ಕೆ ಅವಕಾಶ ಏನಿದೆ ನಿಮ್ಗೇನ? ಅದೇ ಹೋಗ್ಲಿಲ್ಲ ಅಂತ. ದೂರದ ಸಂಬಂಧ ಆದರೂ ನಾವು ಯಾವ ಕಾರ್ಯಕ್ರಮಕ್ಕೂ ಹೋಗಿಲ್ಲ. ಅದೇ ಯಾವ ಕಾರ್ಯಕ್ರಮಕ್ಕೂ ಹೋಗಿಲ್ಲ, ಏನೂ ಇಲ್ಲ, ಯಾವುದು ನಿರಂತರವಾಗಿ ಟಚ್ಚು ಇಲ್ಲ, ಏನಿಲ್ಲ. ಅವರ ಅಕ್ಕ ಮತ್ತೆ ಇವಳ ಮದುವೆಗೆ ಬಂದಿದ್ದಾರೆ. ಅವಳ ಅಕ್ಕ ಗೊತ್ತಾಯ್ತು. ಅವಾಗೂ ಇವನು ಬಂದಿದ್ದ? ಇಲ್ಲ, ಅವನು ಬರಲೇ ಇಲ್ಲ ಈ ಸೈಡಿಗೆ. ಯಾರೋ ಅವ್ರ ಅಕ್ಕ? ಅವನ ಅಕ್ಕ ಮೊನ್ನೆ ಫಿಕ್ಸ್ ಆಯ್ತು, ಗೊತ್ತಾಯ್ತು ನನಗೆ. ಆವಾಗ ಕೂಡ ಮಾತನಾಡ್ತಿರ್ಲಿಲ್ಲ ಅಂತೆ. ಯಾರು? ಯಾರ ಹತ್ರ ಕೂಡ ಅವನು ಮಾತನಾಡ್ತಿರ್ಲಿಲ್ಲ ಅಂತೆ, ಅವನಷ್ಟಕ್ಕಿದ್ದಂತೆ ಫ್ಯಾಮಿಲಿಲಿ. ನಾವು ಸಹ ಮೊನ್ನೆ ಫಂಕ್ಷನ್ಗೆ ಹೋದವ್ರು ಸಹ ಅವನಷ್ಟಕ್ಕಿದ್ದ, ನಮ್ಮಲ್ಲಿ ಯಾರಲ್ಲಿ ಸಹ ಮಾತನಾಡ್ತಿರ್ಲಿಲ್ಲ ಅವನು. ಮೊನ್ನೆ ಸಂಡೇ ಫಂಕ್ಷನ್ ಇದ್ದಂದಿನಲ್ಲಿ. ಏನದು ಆ ಥರ ಅಂದರೆ ತುಂಬ ಸೈಕೋ ಆಗಿಬಿಟ್ಟಿದ್ನಾ ಅಥವಾ ಏನು ಮೆಂಟಲಿ ಒಂದು ಸ್ವಲ್ಪ ಡಿಪ್ರೆಸ್ ಆಗಿದ್ನಾ ಅಥವಾ ಏನು ಅವ್ನ ತಲೆಯಲ್ಲಿ ಏನು ಓಡ್ತಾ ಇತ್ತು ಅನ್ಸುತ್ತೆ? ನೋಡ್ಲಿಲ್ಲ ಅಷ್ಟು. ಅಷ್ಟು ಅಬ್ಸರ್ವ್ ಮಾಡಿಲ್ಲ ನೀವು. ಈ ಥರ ಎಲ್ಲ ಏನೋ ಒಂದು ಸ್ವಲ್ಪ ನಿರಂತರವಾಗಿ ಏನೋ ಕಿರುಕುಳ ಕೊಡ್ತಾ ಇದ್ರೆ ಆ ಥರ ಯೋಚನೆ ಮಾಡ್ತಾ ಇದ್ರಿ. ಏನು ಇಲ್ವಲ್ಲ ನಿಮ್ಮ ತಲೆಯಲ್ಲಿ ಆ ಥರದ್ದು ಏನು ಓಡಿಲ್ಲ. ಏನು ಹೇಳಿದ್ರು ಸರ್ ಪೊಲೀಸ್ನವ್ರ ಹತ್ರ ಏನಾದ್ರು ಬಾಯ್ಬಿಟ್ಟಿದ್ದಾನಂತ? ಅವ್ರ ತಂದೆ ನಿನ್ನೆ ಹೋಗಿ ಮೀಟಾಗಿ ಬಂದ್ರಂತೆ, ಹಾಸ್ಪಿಟ್ಲಲ್ಲಿ ಇದ್ದಂತೆ, ಇವರೇನೋ ಒಂದು ಮಾತುಕತೆ ಆಯಿತು ಅಂತ. ಬಟ್ ನಿಮಗೇನಾದರೂ ಮಾಹಿತಿ ಕೊಟ್ರ? ಏನು ಹೇಳ್ದ ಅವನು? ಯಾವ ಕಾರಣಕ್ಕೆ ಈಗ ಮಾಡಿದ್ದೀನಿ ಅಂತ ಪೊಲೀಸ್ನವ್ರ ಹತ್ರ ಏನಾದ್ರು ಹೇಳಿರೋದು? ಏನೂ ಹೇಳಿಲ್ಲ. ಸದ್ಯದ ಅಪ್ಡೇಟ್ಸ್ ಏನೂ ಗೊತ್ತಿಲ್ಲ ನಿಮಗೆ.
ನಿಮ್ಗೆ ಏನಾದ್ರು ಅನಿಸಿರುತ್ತಲ್ಲ ಸರ್, ಓಕೆ ಹಿಂಗೆ ಇರ್ಬೋದು ಅಂತ, ಆ ಥರದ್ದು ಏನಾದ್ರು ತಲೆಯಲ್ಲಿ ಓಡ್ತಿದ್ಯಾ ನಿಮಗೆ, ಈ ಕಾರಣಕ್ಕೆ ಮಾಡಿರ್ಬೋದು ಅಂತ ಏನಾದ್ರು ಅನಿಸ್ತಿರುತ್ತಲ್ಲ? ನಿಮಗೂ ಏನೋ ಓಡ್ತಾ ಇಲ್ಲ. ನಿಜಕ್ಕೂ ನಿಗೂಢವಾದ ಕೇಸಪ್ಪ. ಯಾಕೆಂದರೆ ಒಬ್ಬ ವ್ಯಕ್ತಿ ಏನು ಸರ್ ಹಿಂಗೆ ಏಕಾಏಕಿಯಾಗಿ ಬರೋದು, ಏಕಾಏಕಿಯಾಗಿ ಈ ಥರ ಕೃತ್ಯ ಎಸ್ಕೋದು ಹೋಗೋದು ಅಂತಂದರೆ, ನಿಮಗೆ ಸುದ್ದಿ ಬಂದಿದ್ದೆಲ್ಲಿ? ನೀವು ಹಾಸ್ಪಿಟಲಲ್ಲಿ ಇರುವಾಗ ಏನಂತ ಹೇಳಿದ್ರು ಫೋನ್ ಮಾಡಿ? ಅಕ್ಕ ಇಲ್ಲಿಗೆ ಬಾ ಅಂತ, ಚೇತನ್ ಅಂತ ಇದ್ದಾನೆ ಅಂತ ಇಲ್ಲಿ. ಅಲ್ಲ ಅದಾಯ್ತು, ಅದಾದ್ಮೇಲೆ ಮತ್ತೆ ರಿಟರ್ನ್ ಕಾಲ್ ಮಾಡಲಿಲ್ಲ. ಅಲ್ಲ ನಿಮಗೆ ಸುದ್ದಿ ಹೆಂಗೆ ಗೊತ್ತಾಯ್ತು ಹಿಂಗೆ ಆಗಿದೆ, ಕೊಲೆ ಮಾಡಿದ್ದಾನೆ ಅಂತ? ಹಾಗೆ ನನ್ನ ಹಸ್ಬೆಂಡ್ ಹೇಳಿದ್ರು, ಸ್ವಲ್ಪ ತಾಗಿದೆ ಬಾ ಅಂತ. ನನಗೆ ಅವಳು ತೀರಿ ಹೋಗಿದ್ದಾಳೆ ಅಂತ ಗೊತ್ತಿರಲಿಲ್ಲ. ಓಕೆ. ನಾನು ಅಷ್ಟೇ ಅಂತ ಎಣಿಸ್ಕೊಂಡೆ. ಅದಕ್ಕೆ ನಾನು ಮತ್ತೆ ಬಂದೆ ಅಲ್ಲಿಂದ ಕೇಳಿ. ಬಂದು ಮತ್ತೆ ಮೊಬೈಲಲ್ಲೆಲ್ಲ ಬರ್ತಿತ್ತು. ಆದರೂ ನನಗೆ ಅವಳು ತೀರೋದದ್ದು ಅಷ್ಟು ಗೊತ್ತಾಗಲಿಲ್ಲ. ಸ್ವಲ್ಪ ತಾಗಿದ್ದೇನಾ, ಹಾಸ್ಪಿಟಲಲ್ಲಿ ಸೇರಿಸಿದ್ದಾರೆ ಅಂತ ಹೇಳಿ. ಎಷ್ಟು ಇವರಿಗೆಲ್ಲ ಕಾಲ್ ಮಾಡಿದ್ದು, ಇವರೇನು ಅಷ್ಟು ಕನ್ಫರ್ಮೇಷನ್ ಕೊಡಲಿಲ್ಲ ನನಗೆ ತೀರಿ ಹೋಗಿದ್ದಾಳೆ ಅಂತ. ನನಗೆ ಇಲ್ಲಿ ಮನೆಗೆ ಒಂದು 10 ಗಂಟೆ ಆಗಿ ಗೊತ್ತಾದದ್ದು, ನೈಟ್. ಯಾವಾಗ? ನೈಟ್ 10 ಗಂಟೆಗೆ ಬಂದಾಗ ಗೊತ್ತಾಗಿದ್ದ ತೀರಿದಲ್ಲ ಅಂತ. ನಿಮ್ಗೆ ಅಲ್ಲಿವರೆಗೂ ಈ ಥರ ಎಲ್ಲ ಮಾಡಿದಾನೆ ಅನ್ನೋದು ಗೊತ್ತಿಲ್ಲ? ಸ್ವಲ್ಪ ತಾಗಿದ್ದಷ್ಟೇ ಅಂತ ಗೊತ್ತಿತ್ತು. ನೀವು ಮನೇಲಿದ್ರಾ? ಇಲ್ಲ, ನಾನು ಡ್ಯೂಟಿಗೆ ಹೋಗಿದ್ದೆ. ನೀವು ಡ್ಯೂಟಿ ಹೋಗ್ತಾರಾ? ಉಪ್ಪಿನಂಗಡಿಯಲ್ಲಿ. ಅಮ್ಮ ಮನೇಲಿದ್ರಾ? ಅಪ್ಪ ಅಮ್ಮ ಮನೆಯಲ್ಲಿ ಇದ್ರು. ನಿಮಗೆ ಫೋನ್ ಮಾಡಿ ಹಿಂಗೆ ಆಗಿದೆ ಅಂತ ಯಾರು ಸುದ್ದಿ ಮುಡಿಸಿದ್ದು? ಅದೇ ನಮ್ಮ ಅಕ್ಕನ ಮಗ ಹೀಗೆ ಆಗಿದೆ ಬೀಚ್ ರೋಡಲ್ಲಿ, ಯಾರು ಅಂತ ನೋಡುವಾಗ ಅವಳೇ ಕಾಲ್ ತೆಗೆದು ನೋಡಿದ್ದು. ಆಗ ಮೊಬೈಲಲ್ಲಿ ನೋಡಿ ಇದಾಗಿತ್ತು. ಈಗ ತೀರಿ ಹೋಗಿದ್ದಾಳೆ ಅಂತ ನಮಗೆ ಗೊತ್ತಿಲ್ಲ, ಅಲ್ಲಿ ಹೋಗಿ ಆದ ನಂತರ ಗೊತ್ತಾಗಿದೆ. ಏನು ನಿಮ್ಮದೇ ಆದ ಆಕ್ರೋಶ ಇರುತ್ತೆ, ಖಂಡಿತವಾಗೂ ಗೊತ್ತಿರುತ್ತೆ. ಒಬ್ಬ ಹೆಣ್ಮಕ್ಳಿದ್ದೀರಿ ನೀವು, ಗೊತ್ತಿರುತ್ತೆ. ಈ ಥರದ್ದು ಹಿಂಗಾದಾಗ, ನಮ್ಮ ಕುಟುಂಬದಲ್ಲೇ ಹಿಂಗಾದಾಗ ಎಷ್ಟು ನೋವಾಗುತ್ತೆ ನಿಮಗೆ, ಎಷ್ಟು ಆಕ್ರೋಶ ಆಗುತ್ತೆ ಈ ಥರದ್ದು ಮೆಂಟಾಲಿಟಿಗಳನ್ನು ಕೇಳಿದಾಗ, ನೋಡಿದಾಗ. ಸಾಯಿಸ್ಬೇಕು ಅನ್ನೋ, ನರಳಿ ಸಾಯಬೇಕು ಅನ್ನೋ. ತಂಗಿಣಿಗೆ ಮಾಡಿದರೆ ಅವನನ್ನು ಕೂಡ ಹಾಗೆಯೇ ಮಾಡಬೇಕು. ಕೈ ಸಹ ಕಡಿಬೇಕು, ಕಾಲು ಸಹ ಕಡಿಬೇಕು ಅನ್ನೋದು, ನರಳಿ ಸಾಯಬೇಕು ಅನ್ನೋ ಅಷ್ಟೇ. ನೀವು ಹೇಳ್ತಾ ಇದ್ರಿ ಬಸ್ ಸ್ಟ್ಯಾಂಡಲ್ಲಿ ಯಾರೋ ಇದ್ದಿದ್ರೆ ಏನೋ ಮಾಡ್ಬೋದಿತ್ತು, ರಕ್ಷಣೆ ಪಡಬೇಕಿತ್ತು ಅಂತ. ಆ ಕ್ಷಣದಲ್ಲಿ, ಆ ಮೂಮೆಂಟ್, ಆ ವಾತಾವರಣದಲ್ಲಿ ಖಂಡಿತವಾಗೂ ತುಂಬ ಜನ ಇದ್ರು ಅನ್ನೋದೇನೋ ಕನ್ಫರ್ಮೇಷನ್ ಬಂತ ನಿಮಗೆ? ಅಥವಾ ತುಂಬ ಕಡಿಮೆ ಜನ ಇದ್ರು ಅಂತ ಕೇಳ್ಪಟ್ಟೆ ನಾನು. ಕಡಿಮೆ ಜನ ಇದ್ದದ್ದು. ಎಲ್ಲಿ ಸಿಕ್ಕಿದ್ದು ಅದಾದ್ಮೇಲೆ ಅವನು? ಎಲ್ಲಿ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಹೋದಾಗ ಎಲ್ಲಿ ಸಿಕ್ಕಿದ್ದು? ಹಾಂ ಬನ್ನಿ ಸರ್, ಒಂದು ನಿಮಿಷ. ಅವನು ಯಾರೋ ಒಬ್ಬ ಹುಡುಗ ಹಿಡಿದ್ನ ಅಂತ ಕೇಳ್ಪಟ್ಟೆ ನಾನು. ಒಬ್ಬ ಹುಡುಗ ಅವನ್ನ ಕಾರಲ್ಲಿ ಬೆನ್ನತ್ತಿ ಹಿಡ್ದಿರೋದು, ನೀನೇ ಅಲ್ವಾ ಲಾವಣ್ಯನ್ ಇದು ಮಾಡಿರೋದು, ಜೀವ ತೆಗ್ದಿರೋದು ಅಂತ ಹೋಗಿ ಹಿಡ್ದಿರೋದು, ಅದು ಕೇಳ್ಪಟ್ರಲ್ವಾ ಸರ್? ಒಂದು ನಿಮಿಷ. ಹಾಂ ಅದೇ ಒಬ್ಬ ಹುಡುಗ ಏನೋ ಫಾಲೋ ಮಾಡಿ ಹಿಡಿದಿದ್ದು ಅಂತ ಗೊತ್ತಾಯ್ತಾ ನಿಮಗೆ? ಅದು ಮಾಹಿತಿ ಏನು? ಅವನು ಆ ಹುಡುಗ ಕಾರ್ ನಿಲ್ಲಿಸಿ ಕೂತಿದ್ನಲ್ಲವಾ, ನೀನೇ ಅಲ್ವಾ ಲಾವಣ್ಯನ್ ಕೃತ್ಯ ಎಸಗಿದ್ದು ಅಂತ ಮತ್ತೆ ಫಾಲೋ ಮಾಡಿ ಅವ್ನು ಹಿಡಿದು ಇದೆಲ್ಲ ಮಾಡಿರೋದು, ಆಮೇಲೆ ಪೊಲೀಸ್ನವ್ರು ಬಂದಿರೋದು ಅಂತ ಅದು ಮಾಹಿತಿ ಕಾಲ್ ಮಾಡಿ ಹಾಗೆ ಗೊತ್ತದಂತೆ. ಯಾರು ನಿನ್ನಗೆ ಅದು ಲಾವಣ್ಯನ ಕೊಲೆಗೆ ಸಂಬಂಧಪಟ್ಟವನೇ ಆಗಿರ್ಬೇಕಂತ ಸ್ಥಳೀಯರು ಹೇಳಿ ಪೊಲೀಸ್ಗೆ ಕಾಲ್ ಮಾಡಿದಂತೆ. ನನಗೆ ಪೇಪರಲ್ಲಿ ನೋಡಿ ಗೊತ್ತಾದ್ರು. ಅದೇ ಈ ಇಲಿಪಾಷಣ ಡ್ರಾಮಾ ಏನಕ್ಕೆ ಅಂತ ನನಗೆ ಗೊತ್ತಾಗಲಿಲ್ಲ. ಅದೇ ಈಗ ವೆಲ್ನಕಲ್ ಇದ್ದಾನಂತೆ. ಪೊಲೀಸ್ ಅವ್ರಿಗೂ ಕೂಡ ಇವತ್ತು ನಾವು ಇದು ಏನಂದರೆ ಮನವಿ ಮಾಡಲಿಕ್ಕೆ ಹೋಗುವಾಗ ಎಲಿಪಾಸನ ತಿಂದಿದ್ದಾನಂತ ಹೇಳ್ತಿದ್ದಾರೆ. ಕ್ರಿಟಿಕಲ್ ಸ್ವಲ್ಪ ಕಂಡೀಷನ್ ಇದೆ, ಒಂದು 3 ದಿವಸಕ್ಕೆ ನಾವು ಡಾಕ್ಟ್ರ್ ಹತ್ರ ಕೇಳಿ ಮತ್ತೆ ಸ್ಟೇಷನಿಗೆ ಕರ್ಕೊಂಡು ಬರ್ತೇವೆ ಅಂತ ಹೇಳಿದ್ದಾರೆ. ಅದಾದಮೇಲೆ ಯಾರು ಅವ್ರ ಹತ್ರದವರು ಯಾರು ನಿಮ್ಮನ್ನಂತೂ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಪಟ್ಟಿಲ್ಲ? ಹಿಂಗಾಯ್ತು ಹಿಂಗೆ ಅಂತ ಆ ಥರದ್ದೇನು ಇಲ್ಲ. ಹಾಸ್ಪಿಟ್ಲ್ ಫ್ರೆಂಡ್ಸ್ಗಳು ಏನಾದರೂ ಮಾತಾಡಿದ್ರ ನಿಮ್ಮ ಹತ್ರ? ಅವತ್ತಿಗೆ ಸ್ವಲ್ಪ ಈ ಥರ ಏನಾದರೂ ಟೆನ್ಷನಲ್ಲಿ ಇದ್ಲು, ನರ್ವಸಲ್ಲಿ ಇದ್ಲು ಅಂತ ಆ ಥರದ್ದೇನು ಮಾತಾಡಿಲ್ಲ? ಅಮ್ಮ ನೀವೇನು ಹೇಳ್ತೀರಿ ಕೊನೆಯದಾಗಿ? ನಿಮ್ಮ ಈ ಥರ ಒಂದು ಕೀಚಕ ಕೆಲಸ, ಕಿರಾತಕ ಅಂತಲೇ ಹೇಳ್ಬೋದು. ನಾನಂತೂ ನನ್ನ ವೀಡಿಯೋಗಳಲ್ಲಿ
ತುಂಬ ಆಕ್ರೋಶವನ್ನು ಹೊರ ಹಾಕಿದ್ದೀನಿ. ನಿಮ್ಮ ಮಾತುಗಳೇನು, ಅವನು ಮಾಡಿರೋ ತಪ್ಪಿಗೆ ಏನು ಶಿಕ್ಷೆ ಆಗಬೇಕು ಅಂತ ಕೇಳ್ತೀರಿ? ಅದೇ ಒಂದು ಕೈಯಲ್ಲಿ ಕಡ್ದಲ್ಲ, ಅವನ ಕೈಯಲ್ಲಿ ಕಡಿಬೇಕು, ಮತ್ತು ಓಡಿದಲ್ಲ ಕಾಲು ಕೂಡ ಕಡಿಬೇಕು ಅವನಿಗೆ ಅದೇ ಶಿಕ್ಷೆ. ಕಾಲು ಒಂದು ಕೈ ಒಂದು ಕಡಿಬೇಕು ಅವನದು, ಮತ್ತೇನು ಎಲ್ಲಿಕ್ಕಿಲ್ಲ ನಾವು. ಅಷ್ಟು ಚಿಕ್ಕ ನನ್ನ ಮಗುವನ್ನು ಕೊಂದಲ್ಲ ಅವನಿಗೆ ಅದೇ ಶಿಕ್ಷೆ. ಕಾಲೊಂದು ಕೈ ಒಂದು ಕಡಿಬೇಕು ಅವನು, ಇಲ್ಲದ್ರೆ ನಮ್ಮನ್ನು ಯಾರು ಕೂಡ ಬಿಡಲಿಕ್ಕಿಲ್ಲ ಅವನು. ಹೀಗೆ ಬಿಟ್ಟರೆ ನೀವು ಯಾವ ಅನ್ಯಾಯ ಕೂಡ ಇಲ್ಲದಿದ್ದರೆ ಇದ್ರೆ ನಾವು ನಂಬ್ಬೋದು, ಇಲ್ಲ ಯಾವ ಅನ್ಯಾಯ ಕೂಡ ಇಲ್ಲ ಒಂದು ನಮ್ಮದು, ನಮ್ಮ ಮಗಳದ್ದು, ಮತ್ತು ಯಾಕೆ ಅವನು ಹೀಗೆ ಮಾಡಿದ್ದು ಅಷ್ಟೇ ಹೇಳುದು ನಾವು. ಒಂದು ಹಳೆ ವಿಡಿಯೋ ವೈರಲ್ ನೀವು ನೋಡಿದ್ರ? ತಲೆಗೆ ಒಂದು ಹೊಡೆದ್ರೆ ಅಂತ ಒಂದು ವಿಡಿಯೋ ನೋಡಿದ್ರ ನೀವು? ಹಾಂ, ಓಕೆ ಓಕೆ. ಯಾವ ವಿಡಿಯೋ ನೋಡಿ ಅದೇ ಅರ್ಥ ಡಿಸ್ಕಸ್ ಮಾಡ್ತಾ ಇರ್ತಾನೆ, ಒಂದೇ ಒಂದು ತಲೆ ಹೊಡೆದ್ರೆ ಮುಗ್ದೇ ಹೋಯ್ತು ಅನ್ನೋ ಥರದ್ದು. ಅಲ್ಲಿ ನೋಡಿದ್ದೇನೆ ನಾವು ತೋರಿಸಿದ್ದು. ನಾವಾಗಿ ಮೊಬೈಲೆಲ್ಲ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಉಂಟು ನಮಗೆ ನೋಡುವ. ಅದೇ ಗೊತ್ತಾಯ್ತು. ಮೊನ್ನೆಯಿಂದ ಮೊಬೈಲೇ ನೋಡೋದಿಲ್ಲ ನಾನು. ಹೀಗೆ ಆದಮೇಲೆ ನನ್ನ ಪ್ರೀತಿ ಮಗಳು ಅದು, ಚಿಕ್ಕವಳಲ್ಲ ಅವಳು, ಇವರಾಗಿ ಅಲ್ಲ ಅವಳು ತುಂಬ ಮಾತಾಡ್ತಾಳೆ ನಮ್ಮಲ್ಲಿ. ಹೌದಾ? ತುಂಬ ಜಲ್ಲಾಗಿದ್ರ ಪಾಪ, ತರಲೆ ತಮಾಷೆ ಎಲ್ಲರ ನಿಮ್ಮ ಜೊತೆ ಆ್ಯಕ್ಟಿವ್, ತುಂಬ ಆ್ಯಕ್ಟಿವ್. ಹೌದು, ನಗರ್ತಾ ಮಾತನಾಡೋದು ಜಾಸ್ತಿ ನಮ್ಮಕ್ಕಿಂತ ಅವಳು. ಎಲ್ಲರಲ್ಲಿ ಕೂಡ ಮಾತಾಡಿಕೊಂಡೇ ತುಂಬ ಆ್ಯಕ್ಟಿವ್ ಮನೆಯಲ್ಲಿ. ನಗಡಿಯೇ ಮಾತಾಡ್ತಾರೆ. ಇವರು ಸ್ವಲ್ಪ ಮಾತಾಡೋದು. ಅದೇ ಸ್ವಲ್ಪ ಸೈಲೆಂಟು, ಅವ್ರು ಸ್ವಲ್ಪ ಚೂಟಿ ಇದ್ರು ಪಾಪ. ನಾನು ಹಾಸ್ಪಿಟ್ಲಲ್ಲಿ ಎಲ್ಲರ ಹತ್ರನೂ ಕೇಳ್ತಾ ಇದ್ದೆ, ಎಲ್ಲರೂ ಪಾಸಿಟಿವ್ ರೆಸ್ಪಾನ್ಸು, ಅಷ್ಟೇ ಆ್ಯಕ್ಟಿವ್, ಅಷ್ಟು ತಮಾಷೆ ತರಲೆ. ಮನೆಯಲ್ಲೂ ಹಾಗೆ ಇದ್ರು, ತುಂಬ ಮಿಸ್ ಮಾಡ್ಕೊಳ್ತೀರಿ. ತೊಂದರೆ ಇಲ್ಲ, ಅವಳೆಲ್ಲ ಮಕ್ಕಳಾಗಿ ಮಾಡಿಕೊಂಡಿದ್ರು, ಚಿಕ್ಕ ಮಕ್ಕಳಾಗಿ. ಇದು ಅವ್ರ ಫ್ಯಾಮಿಲಿ ಅಲ್ಲ? ಅಣ್ಣ ಅಲ್ಲ, ಅದು ಅವ್ರ ಅಕ್ಕ. ಸ್ನೇಹಿತರೆ, ಫೋಟೋ ನೋಡ್ತಾ ಇದ್ದಾರಲ್ವಾ ನೋಡಿ, ಅವ್ರ ಅಕ್ಕ ಮತ್ತು ಭಾವನ ಫೋಟೋ, ಅವ್ರ ಕುಟುಂಬ, ಅವ್ರ ಫ್ಯಾಮಿಲಿ ಮನೆ ಸ್ವಲ್ಪ ನಿಮ್ಗೆ ಹಾಗೆ ಪ್ಯಾನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು 3 ಮಕ್ಕಳ ಮುದ್ದಿನ ಕುಟುಂಬ. ಇವತ್ತು ಲಾವಣ್ಯನ ಮಿಸ್ ಮಾಡ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ತಮ್ಮ ಮನೆ ಮಗಳನ್ನು ಕಳ್ಕೊಂಡಿರೋ ಥರ ಇಡೀ ಕರ್ನಾಟಕದವ್ರು ಫೀಲ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಈ ಥರದ್ದು ಒಂದು ಭೀಕರವಾದಂಥ ಬರ್ಬರವಾದಂಥ ಹತ್ಯೆಗಳಾದಾಗಿದೆಯಲ್ಲ, ಯಾರಿಗೂ ಕೂಡ ಅದನ್ನು ತಡ್ಕೊಳಕ್ಕಾಗೋದಿಲ್ಲ. ಅವ್ರ ತಾಯಿ ಅದೇ ಹೇಳ್ತಾಯಿದ್ರು, ಮಾಧ್ಯಮಗಳಿಂದ ಹೊರಗಿದ್ದಾರೆ, ಟಿ ವಿ ಅಂತೂ ಆನ್ ಮಾಡೋ ಹಾಗಿಲ್ಲ. ನಿಮ್ಗೆಲ್ರಿಗೂ ಕೂಡ ಗೊತ್ತಾಗುತ್ತೆ, ಆ ನೋವು ಡಬಲ್ ಆಗುತ್ತೆ, ದುಪ್ಪಟ್ಟಾಗುತ್ತೆ. ಆ ಪಾಪಿ ಏನೋ ನನಗೆ ಇವರೆಲ್ಲರೂ ಹೇಳ್ತಾ ಇದ್ದಾಗ ಅಗೈನ್ ಶಾಕ್ ಆಗುತ್ತೆ. ನೋಡಿ, ಇವ್ರು 3 ಮಕ್ಕಳು ಫೋಟೋ ಜೊತೆಗೆ ತಂದೆ ತಾಯಿ ಇದ್ದಾರೆ. ಪ್ರತಿ ಸರಿ ಈ ಫೋಟೋ ಎದುರಿಗೆ ಅವ್ರು ನಿಂತ್ಕೊಂಡಾಗ ಒಂದು ಖಾಲಿ ಆಗೋ ಸ್ಪೇಸ್ ಇದೆಯಲ್ಲ, ಮನೇಲಿ ಎಲ್ರಿಗಿಂತ ಚೂಟಿ ಅವಳೆ, ಎಲ್ಲರ ಜೊತೆಗೂ ಚೆನ್ನಾಗಿ ಬೆರೀತಾ ಇದ್ದಿದ್ದು ಅವಳೆ. ಆಫೀಸಲ್ಲಿ ಕೆಲಸ, ಅವ್ರ ಸಹೋದ್ಯೋಗಿಗಳ ಜೊತೆ ತಮಾಷೆ ತರಲೆ, ಎಕ್ಸಾಮಿಗೆ ಓದ್ಕೊಳ್ಬೇಕು, ಮತ್ತು ನಾನು ಅಲ್ಲೇ ನರ್ಸಾಗಿ ಕೆಲಸಕ್ಕೆ ಸೇರಬೇಕು ಅಂತ ಒಟ್ಟೊಟ್ಟಿ ಕೆಲಸಕ್ಕೆ ಸೇರಿದವರು ಹೀಗೆ ಒಬ್ಬ ಫ್ಯಾಮಿಲಿಗೆ ಎಂಟ್ರಾಗಿ ಒಬ್ಬ ಕಿರಾತಕಂತರ. ಇದು ಒಂದು ರೀತಿಯಾಗಿ ಈ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳಿಗಿಂತ ಭಯಾನಕವಾಗಿರೋದು. ಗೊತ್ತು ಗುರಿ ಇಲ್ದಂಗೆ, ಕಾರಣ ಇಲ್ಲದೆ ಸುಖ ಸುಮ್ಮನೆ ಏನೋ ಒಬ್ಬ ವ್ಯಕ್ತಿ ಹಿಂಗೆ ಮಾಡಿಬಿಡ್ತಾನೆ ಅಂದರೆ ಅದಕ್ಕೆ ಕ್ಷುಲ್ಲಕ ಕಾರಣಗಳು ಇರ್ಬೋದು, ಗೊತ್ತಿಲ್ಲ ನನಗೆ, ಆ ತನಿಖೆಯಿಂದ ಗೊತ್ತಾಗಬೇಕು. ಬಟ್ ಮಾಡಿರೋ ಅಪರಾಧ ಇದೆಯಲ್ಲ ಭಾಳ ಭೀಕರ. ಯಾಕೆಂದರೆ ಈ ಕುಟುಂಬ ಇನ್ನೂ ಎಷ್ಟು ದಿನಗಳು ಬೇಕು ಈ ನೋವಿಂದ ಹೊರಗೆ ಬರಲಿಕ್ಕೆ. ಆ ಭಗವಂತ ಎಷ್ಟು ಧೈರ್ಯ ತುಂಬಿದ್ರು ಕೂಡ ಆ ಒಂದು ನೋವು, ಆ ಒಂದು ಆಘಾತ ಇದೆಯಲ್ಲ, ಅದರಿಂದ ಹೊರ ಬರ್ಲಿಕ್ಕೆ ಭಾಳ ಕಷ್ಟ. ಸಣ್ಣ ಪುಟ್ಟ ಅಕಾಲಿಕ ನಿಧನ ಏನಲ್ಲ, ಇದೆ ಯಾವುದೋ ಆಕಸ್ಮಿಕ ಸಹಜ ಸಾವಲ್ಲ. ಒಬ್ಬ ವ್ಯಕ್ತಿ ಕುರಿ ಕೋಳಿನ ಕತ್ತರಿಸೋ ಹಾಗೆ ಪಬ್ಲಿಕ್ನಲ್ಲಿ ನಿಂತ್ಕೊಂಡು ಈ ರೀತಿಯ ಕೃತ್ಯ ಎಸಗಿರೋದು, ಅದು ನಾವು ಅಷ್ಟು ಸಿಲ್ಲಿ ಥಿಂಗ್ ಅಂತ ಅನಿಸೋಲ್ಲ. ಇದು ಅವ್ರ ಫ್ಯಾಮಿಲಿ ಕುಟುಂಬ. ನಿಮಗೆ ಒಂದು ಪುಟ್ಟದಾದಂಥ ಮನೆ, ಊರು ಹೊರಗೆ ಗೊತ್ತಲ್ಲ ನಿಮಗೆ. ಈ ಕಡೆ ಎಲ್ಲ ಬಂದರೆ ನಿಮಗೆ ಕೆಕ್ಕ ಪದವು ಅಂತಲ್ಲ, ಇದು ಕಕ್ಕೆ ಪದವು ಅನ್ನೋ ಗ್ರಾಮ. ಸಿಂಗಲ್ ಮನೆ, ಅಕ್ಕಪಕ್ಕ ಸ್ವಲ್ಪ ದೂರದಲ್ಲಿ ತೋಟ ಗೀಟ, ಸುತ್ತಮುತ್ತ ಒಂದು ಪುಟ್ಟದಾದ ಫ್ಯಾಮಿಲಿ ಮಾಡ್ಕೊಂಡಿದ್ದಾರೆ. ನಿಮಗೆ ಹಾಗೆ ಇದು ಅವ್ರ ಕುಟುಂಬ ಎಲ್ಲ. ಪ್ರತಿಯೊಬ್ಬರು ಕೂಡ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಅವ್ರಿಗೆ ಧೈರ್ಯ ಹೇಳ್ತಾ ಇದ್ದಾರೆ. ಈ ಫೋಟೋದಲ್ಲಿ ಇದ್ದಾರೆ ಅವರು, ಈ ಫೋಟೋದಲ್ಲಿ ಇಲ್ಲ, ಈ ಫೋಟೋದಲ್ಲಿ ಒಂದಿದ್ದಾರೆ. ನಿಮಗೆ ಹಾಗೆ ಪ್ಯಾನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಅಗೈನ್ ಅವರ ಅಕ್ಕ ಮತ್ತು ಬಾವ ಅವ್ರ ಫೋಟೋ. ಇವ್ರಿಗೆ ಕರೆ ಮಾಡ್ತಾರೆ, ಇವರು ಅಲ್ಲೇ ಕೆಲಸ ಮಾಡೋದು, ನೈಟ್ ಶಿಫ್ಟು ಮತ್ತು ಡೇ ಶಿಫ್ಟು.
ಇನ್ನೊಂದು ಎಕ್ಸಾಮ್ ಇತ್ತೇನೋ, ಇನ್ನೊಂದು 15 ಡೇಸ್ ಒಳಗೆ ಒಂದು ಎಕ್ಸಾಮ್ ಇತ್ತು. ಎಕ್ಸಾಮ್ ಮುಗಿದು ಹೋಗ್ಬಿಟ್ಟಿದ್ರೆ ಅವ್ರು ನರ್ಸಿಂಗು ಕಂಪ್ಲೀಟ್ ಆಗೋದು, ಅಲ್ಲೇ ಪರ್ಮನೆಂಟ್ ಎಂಪ್ಲಾಯ್ ಆಗಿ ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ರು. ಇದು ರೀಸೆಂಟಾಗಿ ಮದುವೆ ಆಗಿರೋದು. ಎಷ್ಟು ತಿಂಗಳಾಯ್ತು ಇದು ಮದುವೆ ಆಗಿ? ಒಂದು 8 months ಆಯಿತು. ಆವಾಗ ತೆಗ್ದಿರೋ ಫೋಟೋ ನೋಡಿ, ಇದು ಲಾವಣ್ಯ, ನಿಮಗೆ ಇಲ್ಲಿ ಸಿಗ್ತಾ ಇದೆಯಲ್ಲ, ಇದು ಲಾವಣ್ಯ ಫೋಟೋ. ಎಲ್ಲ ಇಡೀ ಕುಟುಂಬ ಎಷ್ಟು ಖುಷಿಯಾಗಿದೆ. ಅವ್ರದ್ದೇ ಆದಂಥ ಒಂದು ಪುಟ್ಟ ಸಂಸಾರ ಮಾಡ್ಕೊಂಡಿರ್ತಾರೆ, ಇವರೇ ಪ್ರೀತಿ ಹಂಚ್ಕೊಳ್ತಾ ಇರ್ತಾರೆ. ನನಗೆ ಗೊತ್ತಿಲ್ಲ ಈಗಿನ ಈ ಸಮಾಜ ಯಾವ ದಿಕ್ಕಿಗೆ ಸಾಗ್ತಾ ಇದೆ, ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ, ಯಾವ ದಿಕ್ಕಿನ ಕಡೆ ಹೋಗ್ತಾ ಇದ್ದೀವಿ ಅಂತ. ಪ್ರತಿ ವಿಡಿಯೋದಲ್ಲೂ ನಾನು ಅದೇ ಹೇಳ್ತಾ ಇರ್ತೀನಿ, ಯಾವುದೇ ಪ್ರೀತಿ ನಿಮಗೆ ಬಂದಾಗ ಅದನ್ನು ತಿರಸ್ಕಾರ ಮಾಡಿದಾಗ ಅದನ್ನು ಗೌರವಿಸ್ರಿ. ನಿಮ್ಮದು ಒಂದು ಲೈಫ್ ಇದೆ, ಆ ಹುಡುಗನಿಗೂ ಒಂದು ಲೈಫ್ ಇತ್ತು. ಇಷ್ಟು ದಿಢೀರಾಗಿ ನಾನು ಒಂದು ಜೀವನ ಕಟ್ಕೊಬೋದು, ಅವ್ರ ಪೇರೆಂಟ್ಸ್ನು ಚೆನ್ನಾಗಿ ನೋಡ್ಕೊಳ್ಬೋದೈತಿ. ಇವತ್ತು ಆ ಪೇರೆಂಟ್ಸು ನೋಡಿದ್ದೀರ ನೀವು, ಹಾಸಿಗೆ ಹಿಡ್ದಿರೋದು. ಇತ್ಲಾಗಿ ಈ ಕಡೆ ಬಂದರೆ ನಿಮಗೆ ಇದು ಒಂದು ದೊಡ್ಡ ಕುಟುಂಬ. ಇವರು ಈಗ ಆ ನೋವಿಂದ ಹೊರ ಬರಲಿಕ್ಕೆ ಇನ್ನೆಷ್ಟು ದಿನಗಳು ಬೇಕು? ಯಾರೋ ಒಬ್ಬ ವ್ಯಕ್ತಿ ಮಾಡೋ ತಪ್ಪಿಗೆ ಎಷ್ಟೆಲ್ಲ ಕುಟುಂಬಗಳು ನರಳಾಡಬೇಕಲ್ವಾ? ಕೇವಲ ನೀವು 2 ಕುಟುಂಬಗಳು ನರಳಾಡ್ತಾ ಇದ್ದಾವೆ ಅಂತಲ್ಲ, ಈ ಕಡೆ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಹೆಣ್ಮಕ್ಳನ್ನ ಹೇಗೆ ನಾವು ಕಳಿಸೋದು ಹೊರಗೆ? ಭಯ ಆಗುತ್ತೆ ನಿಮಗೆ. ಎಂಥವ್ರಲ್ಲಿ ಇದ್ದಂಥವ್ರು ಇಲ್ದಂಥವ್ರು ಅಲ್ಲ ಇಲ್ಲಿ. ಮಕ್ಕಳು ಅಂದರೆ ಅವ್ರಿಗೆ ಅಷ್ಟೇ ಅಪಾರವಾದಂಥ ಪ್ರೀತಿ ಅಕ್ಕರೇನೆ. ಅವನು ಕೋಟ್ಯಾಧೀಶ್ವರ ಆಗಿರಲಿ, ಸಂಪೂರ್ಣ ಬಡವ ಕುಟುಂಬ ಆಗಿರಲಿ, ಮಕ್ಕಳ ಮೇಲೆ ಅಷ್ಟು ಪ್ರೀತಿ ಇಟ್ಟಿರ್ತಾರೆ. ಹೊರ ಕಳಿಸ್ಲಿಕ್ಕೆ 100 ಸರಿ ಯೋಚನೆ ಮಾಡ್ತಾರೆ. ಅಂಥ ಕುಟುಂಬದಲ್ಲಿ ಈ ಥರದೊಂದು ಘಟನೆ ಆಗಿದೆ. ಹಾಗಾಗಿ ನಾನು ಪದೇ ಹೇಳ್ತಾ ಇರ್ತೀನಿ, ನಮ್ಮ ಕಾನೂನು, ಈ ಕಾನೂನಿಗೆ ಹೆದರ್ತಕ್ಕಂಥ ಕಾನೂನುಗಳು ಬಂದಾಗ ಮಾತ್ರ ಖಂಡಿತವಾಗೂ ಪ್ರತಿ ಕುಟುಂಬಗಳು ಸುಭದ್ರವಾಗಿ ಅವರ ಮನೆಯ ಹೆಣ್ಣು ಮಕ್ಕಳನ್ನು ಹೊರಗೆ ಕಳಿಸ್ಬೋದು. ಆಗ ಈ ಥರದ ಕೃತ್ಯಗಳು ನಡೀತವೆ. ತತ್ಕ್ಷಣದ ಕ್ರಮಗಳು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ಕೇಸನ್ನು ತನಿಖೆ ನಡೆಸೋದಾಗಿರ್ಬೋದು, ಬೇಲ್ ಸಿಗದೆ ಆತನಿಗೇನೋ ಜೀವಾವಧಿನೋ ಗಲ್ಲು ಶಿಕ್ಷಣ ಆಗೋದಾಗಿರ್ಬೋದು. ಈ ಥರದ್ದು ಏನಾದರೂ ಆಗಬೇಕಲ್ವಾ? ನೀವು ಹೋಗ್ತೀರಿ, ಬೇಲ್ ಸಿಗುತ್ತೆ, ಹೊರಗೆ ಬರ್ತಾನೆ, ಇನ್ನಷ್ಟು ಕೃತ್ಯಗಳನ್ನು ಮಾಡ್ತಾನೆ, ಬೇರೆ ಕುಟುಂಬಗಳಿಗೂ ಧೈರ್ಯ ಬರೋದಿಲ್ಲ. ಅಟ್ಲೀಸ್ಟ್ ಇವು ಕುಟುಂಬಕ್ಕೆ ಈ ಕೊನೆದಾಗ ಉಳಿದಿರೋದು ಒಂದೇ. ಆ ಥರದ್ದು ಏನಾದರೂ ಕಠಿಣ ಕ್ರಮ ಆತನಿಗೆ ಆದಾಗ ಮಾತ್ರ ಇವರಿಗೂ ಸ್ವಲ್ಪ ನಿಶ್ಚಿಂತೆ, ಓಕೆ ಅವಳ ಆತ್ಮಕ್ಕೆ ಶಾಂತಿ ಸಿಕ್ತು ಅಂತ. ಇಲ್ಲದೇ ಇದ್ದರೆ ಲಾವಣ್ಯ ಅವಳ ಆತ್ಮ ಪರಿತಪಿಸ್ತಾನೆ ಕೊನೆಯವರೆಗೂ ಹೀಗೆ ಇರಬೇಕಾಗತ್ತೆ. ಇವ್ರ ಕಣ್ಣಂಚಲ್ಲಿ ನೀರಿದೆ. ಕೋಟಿ ಕನಸುಗಳನ್ನು ನುಚ್ಚು ನೂರು ಮಾಡಿರ್ತಕ್ಕಂಥ ಪಾಪಿಗೆ ಅದೇ ರೀತಿಯಾದಂಥ ಕಠಿಣ ಶಿಕ್ಷೆಗಳಾಗಲಿ ಅಂತ ನಮ್ಮ ವಾಹಿನಿಯ ಮುಖಾಂತರವೂ ಕೂಡ ನಾನು ಕೇಳ್ಕೊಳ್ತೀನಿ ಅಂತ ಹೇಳ್ತಾ ಧನ್ಯವಾದ. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಈ ಒಂದು ಸ್ಟೋರಿಗೆ, ಈ ಕುಟುಂಬಕ್ಕಾದಂಥ ಅನ್ಯಾಯಕ್ಕೆ, ನೋವಿಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸೋ ಮುಖಾಂತರವಾಗಿ ನಮ್ಮ ಸೊಸೈಟಿಗೆ, ಈ ಥರದ ಘಟನೆಗಳಿಗೆ ನೀವು ಒಂದು ಸ್ಪಷ್ಟ ಸಂದೇಶವನ್ನು ಕೊಡ್ಬೋದು ಅಂತ ಹೇಳ್ತಾ ಧನ್ಯವಾದ.